ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಶೇರ್ ಕ್ಯಾಪಿಟಲ್ ಮೇಲೆ ಇನ್ನೊಂದಿಷ್ಟು ಕಾನ್ಸೆಪ್ಟ್ ಗಳನ್ನ ನೋಡಿದ್ವಿ. ಸೊ ಶೇರ್ ಕ್ಯಾಪಿಟಲ್ ಆಫ್ ದ ಕಂಪನಿ ಅಂದ್ರೆ ಏನು ಅನ್ನೋದನ್ನ ನೋಡಿದ್ವಿ. ಅದ್ರ ಜೊತೆಗೆ ಯಾವ ತರಹದ ಶೇರ್ ಕ್ಯಾಪಿಟಲ್ ಬರ್ತವೆ ಅಂತ ನೋಡಿದ್ವಿ. ಸೊ ಅದರಲ್ಲಿ ಟೈಪ್ಸ್ ಆಫ್ ಶೇರ್ ಕ್ಯಾಪಿಟಲ್ ಬರ್ತವೆ. ಸೊ ಅವನ್ನ ನೋಡಿದೀವಿ. ಅಥರೈಸ್ ಕ್ಯಾಪಿಟಲ್ ಅಂತ ಬರುತ್ತೆ, ಇಶ್ಯೂಡ್ ಕ್ಯಾಪಿಟಲ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಕ್ಯಾಪಿಟಲ್ ಅಂತ ಬರುತ್ತೆ, ಆನಂತರ ಕಾಲ್ಡ್ ಅಪ್ ಕ್ಯಾಪಿಟಲ್ ಅಂತ ಬರುತ್ತೆ, ಅನ್ಸಬ್ಸ್ಕ್ರೈಬ್ ಕ್ಯಾಪಿಟಲ್ ಅಂತ ಬರುತ್ತೆ. ಸೊ ಈ ತರ ನಾವು ಒಂದಿಷ್ಟು ಶೇರ್ ಕ್ಯಾಪಿಟಲ್ ಬಗ್ಗೆ ನೋಡಿದ್ದೇವೆ. ಅದರ ಜೊತೆಗೆ ಒಂದಿಷ್ಟು ಟೈಪ್ಸ್ ಆಫ್ ಶೇರ್ಸ್ ಗಳನ್ನು ನೋಡಿದ್ದೇವೆ. ಸೊ ಇಲ್ಲಿ ಎರಡು ತರಹದ ಶೇರ್ಸ್ ಗಳು ಬರ್ತವೆ ಅಂತ ಹೇಳಿದ್ದೇನೆ. ಪ್ರಿಫರೆನ್ಸ್ ಶೇರ್ಸ್ ಮತ್ತೆ ಇಕ್ವಿಟಿ ಶೇರ್ಸ್ ಅಂತ ಬರುತ್ತೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಇನ್ನೊಂದು ಕಾನ್ಸೆಪ್ಟ್ ಗೆ ಹೋಗ್ತಾ ಇದೀವಿ. ಸೊ ಇಲ್ಲಿ ನಾನು ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಈ ಕ್ಲಾಸ್ ಅಲ್ಲಿ ನಾನು ಪ್ರಾಬ್ಲಮ್ಸ್ ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಜರ್ನಲ್ ಎಂಟ್ರೀಸ್ ಬರ್ತವೆ. ಜರ್ನಲ್ ಎಂಟ್ರೀಸ್ ಅನ್ನು ನಾನು ನಿಮ್ಗೆ ಹೇಳೋದಿಲ್ಲ. ಸೊ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀನಿ, ಆಗ ಅದರ ಜೊತೆಗೆ ನಿಮ್ಗೆ ಇಲ್ಲಿ ಜರ್ನಲ್ ಎಂಟ್ರೀಸ್ ಗಳನ್ನ ಹೇಳ್ತಾ ಹೋಗ್ತೇನೆ. ಸೊ ಇಲ್ಲಿ ಈ ಚಾಪ್ಟರ್ ಅಲ್ಲಿ ನಿಮ್ಗೆ ಜರ್ನಲ್ ಎಂಟ್ರೀಸ್ ಹಾಕೋದಕ್ಕೆ ಪ್ರಾಬ್ಲಮ್ಸ್ ಗಳನ್ನ ಕೊಡ್ತಾರೆ. ಅಂದ್ರೆ ಪ್ರಾಬ್ಲಮ್ಸ್ ಗಳು ಜರ್ನಲ್ ಎಂಟ್ರೀಸ್ ಅನ್ನ ಹಾಕ್ಬೇಕಾಗತ್ತೆ. ಪ್ರಾಬ್ಲಮ್ಸ್ ಅಲ್ಲಿ ಅದನ್ನೇ ಸಾಲ್ವ್ ಮಾಡ್ಬೇಕಾಗತ್ತೆ. ಈಗಾಗಲೇ ನಿಮ್ಗೆ ಫಸ್ಟ್ ಇಯರ್ ಅಲ್ಲಿ ಕೂಡ ಕಲ್ತಿದ್ದೀರಿ. ಜರ್ನಲ್ ಎಂಟ್ರೀಸ್ ಯಾವ ತರ ಹಾಕ್ಬೇಕು ಅನ್ನೋದನ್ನ ನೀವು ಕಲ್ತಿದ್ದೀರಿ. ಸೊ ಅಲ್ಲಿ 5 ಕಾಲಮ್ ಬರ್ತವೆ. ಸೊ ಫಸ್ಟ್ ಕಾಲಮ್ ಡೇಟ್ ಕಾಲಮ್ ಇರುತ್ತೆ, ಆನಂತರ ಪರ್ಟಿಕ್ಯುಲರ್ಸ್ ಕಾಲಮ್ ಇರುತ್ತೆ. ಸೊ ಅಲ್ಲಿ ಎಂಟ್ರಿಯನ್ನ ಬರಿತೀವಿ, ಜರ್ನಲ್ ಎಂಟ್ರಿಯನ್ನ ಬರಿತೀವಿ. ಆನಂತರ ನಾವು ಲೆಡ್ಜರ್ ಫೋಲಿಯೋ ಅನ್ನು ಹಾಕ್ತೀವಿ. ಸೊ ಅಲ್ಲಿ ಜರ್ನಲ್ ಬುಕ್ ಅಲ್ಲಿ ಪೇಜಸ್ ಗಳಿಗೆ ನಾವು ಲೆಡ್ಜರ್ ಫೋಲಿಯೋ ಅಂತ ಕರಿತೀವಿ. ಏನಾದ್ರೂ ಪೇಜಸ್ ನಂಬರ್ ಕೊಟ್ಟಿದ್ರೆ ನಾವು ಅದನ್ನು ಬರಿತೀವಿ. ಆನಂತರ ಡೆಬಿಟ್ ಕಾಲಮ್ ಬರುತ್ತೆ, ಡೆಬಿಟ್ ಅಮೌಂಟ್ ರುಪೀಸ್ ಬರುತ್ತೆ. ಆನಂತರ ಲಾಸ್ಟ್ ಒನ್ ಯಾವ್ದು ಬರುತ್ತೆ, ಕ್ರೆಡಿಟ್ ಅಮೌಂಟ್ ರುಪೀಸ್ ಬರುತ್ತೆ. ಸೊ ಆ ತರ ಫಾರ್ಮ್ಯಾಟ್ ಇರುತ್ತೆ. ಸೊ ಇಲ್ಲಿ ಅದನ್ನ ಬರೆದಿದ್ದೀನಿ. ಸೊ ಇದನ್ನ ಒಂದ್ಸತಿ ನೋಡ್ಕೊಳ್ಳಿ. ಸೊ ನಿಮ್ಗೆ ಫಸ್ಟ್ ಇಯರ್ ಅಲ್ಲಿ ಇದೇ ಇತ್ತು, ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಅಂತ ಬರೀಬೇಕು. ಸೊ ಯಾವ ಕಂಪನಿಯ ಡೀಟೇಲ್ಸ್ ಕೊಟ್ಟಿರ್ತಾರೆ ಆ ಡೀಟೇಲ್ಸ್ ಅನ್ನ ಅಲ್ಲಿ ಮೇಲ್ಗಡೆ ಬರೀಬೇಕು. ಆನಂತರ ಈ ತರ ಫಾರ್ಮ್ಯಾಟ್ ಅನ್ನ ಹಾಕೊಳ್ಬೇಕು. ಸೊ ನೀವು ಎಂಟ್ರಿಯನ್ನ ಮಾಡಿದ್ಮೇಲೆ, ಜರ್ನಲ್ ಎಂಟ್ರಿಯನ್ನ ಮಾಡಿದ್ಮೇಲೆ ನೀವೇನ್ ಮಾಡ್ಬೇಕಾಗುತ್ತೆ, ಅದಕ್ಕೆ ನರೇಶನ್ ಅನ್ನ ಬರೀಬೇಕಾಗುತ್ತೆ. ಸೊ ನರೇಶನ್ ಅನ್ನ ಬರೀಬೇಕು. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಶೇರ್ ಆಫ್ ದ ಕಂಪನಿಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಶೇರ್ಸ್ ಗಳನ್ನ ಮಾರ್ತಾರೆ. ಸೊ ಕಂಪನಿ ಏನ್ ಮಾಡ್ತಾರೆ, ಶೇರ್ಸ್ ಗಳನ್ನ ಇಲ್ಲಿ ಮಾರ್ತಾರೆ, ಅಂದ್ರೆ ಇಶ್ಯೂ ಮಾಡ್ತಾರೆ. ಅದನ್ನ ಏನ್ ಮಾಡ್ತಾರೆ, ಜನರಲ್ ಪಬ್ಲಿಕ್ ಏನ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ. ಇಲ್ಲಿ ಕಾಲ್ಸ್ ಗಳನ್ನ ಮಾಡ್ತಾರೆ, ಅಂದ್ರೆ ಕಂಪನಿ ಏನ್ ಮಾಡ್ತಾರೆ, ಒಂದಿಷ್ಟು ಕಾಲ್ ಗಳನ್ನ ಮಾಡ್ತಾರೆ, ದುಡ್ಡು ಕಟ್ಟಿ ಅಂತ ಹೇಳ್ತಾರೆ. ಆನಂತರ ಶೇರ್ಸ್ ಗಳನ್ನ ಅವ್ರಿಗೆ ಅಲಾಟ್ಮೆಂಟ್ ಮಾಡ್ತಾರೆ. ಸೊ ಇದನ್ನು ಕೂಡ ನಿಮಗೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದೀನಿ, ಸ್ಟೆಪ್ಸ್ ಅಂತ ಹೇಳಿದೀನಿ. ಸೊ ಯಾವ ತರ ಪ್ರೊಸೀಜರ್ ಇರುತ್ತೆ ಅಂತ ಹೇಳಿದೀನಿ. ಸೊ ಫಸ್ಟ್ ಗೆ ಏನ್ ಮಾಡ್ತಾರೆ, ಅಪ್ಲಿಕೇಶನ್ ಅನ್ನ ಕೊಡ್ತಾರೆ, ಅಂದ್ರೆ ಪ್ರಾಸ್ಪೆಕ್ಟಸ್ ಅನ್ನ ಇಶ್ಯೂ ಮಾಡ್ತಾರೆ. ತಮ್ಮ ಕಂಪನಿಯ ಇನ್ಫಾರ್ಮೇಶನ್ ಅನ್ನ ಏನ್ ಮಾಡ್ತಾರೆ, ಕೊಡ್ತಾರೆ. ಅದ್ರ ಜೊತೆಗೆ ಅಪ್ಲಿಕೇಶನ್ ಕೂಡ ಕೊಡ್ತಾರೆ. ಆನಂತರ ಏನ್ ಮಾಡ್ತಾರೆ, ಅಪ್ಲಿಕೇಶನ್ ಕೊಟ್ಟಾದ್ಮೇಲೆ ಅಪ್ಲಿಕೇಶನ್ ಅನ್ನ ರಿಸೀವ್ ಮಾಡ್ಕೊಳ್ತಾರೆ. ಅಂದ್ರೆ ಅಪ್ಲಿಕೇಶನ್ಗೆ ಅಲ್ಲಿ ಅಪ್ಲೈ ಮಾಡ್ತಾರೆ, ಶೇರ್ಸ್ಗೆ ಅಪ್ಲೈ ಮಾಡ್ತಾರೆ. ಆನಂತರ ಅವ್ರಿಗೆ ಅಲಾಟ್ಮೆಂಟ್ ಅನ್ನ ಮಾಡ್ತಾರೆ. ಶೇರ್ ಅನ್ನ ಯಾರ್ಯಾರಿಗೆ ಕೊಡ್ಬೇಕು ಅನ್ನೋದನ್ನ ಅಲ್ಲಿ ಅವರು ಡಿಸೈಡ್ ಮಾಡಿ ಏನ್ ಮಾಡ್ತಾರೆ, ಕೊಡ್ತಾರೆ. ಫೈನಲಿ ಅದರ ದುಡ್ಡನ್ನ, ಸೊ ಎಷ್ಟು ಶೇರ್ ವ್ಯಾಲ್ಯೂ ಇರುತ್ತೆ ಅದನ್ನ ಏನ್ ಮಾಡ್ತಾರೆ, ಅವರಿಂದ ಏನ್ ಮಾಡ್ತಾರೆ, ಯಾರು ಸಬ್ಸ್ಕ್ರೈಬ್ ಮಾಡಿರ್ತಾರೆ ಶೇರ್ ಗಳನ್ನ, ಅವ್ರ ಕಡೆಯಿಂದ ಆ ದುಡ್ಡನ್ನ ಇಲ್ಲಿ ಪಡಿತಾರೆ. ಸೊ ಅವರು ಅಲ್ಲಿ ರಿಸೀವ್ ಮಾಡ್ಕೊಳ್ತಾರೆ. ಸೊ ಈ ತರ ಪ್ರೊಸೀಜರ್ ಇರುತ್ತೆ. ಒಂದು ಕಂಪನಿಯಲ್ಲಿ ದುಡ್ಡನ್ನ ಇಸ್ಕೊಳ್ಬೇಕು ಅಂತಂದ್ರೆ ಇಷ್ಟೆಲ್ಲ ಪ್ರೊಸೀಜರ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ ಕಾಲೇಜ್ ಅಡ್ಮಿಷನ್ ಪ್ರೊಸೆಸ್. ಸೊ ಇಲ್ಲಿ ಕಾಲೇಜ್ ಅಡ್ಮಿಷನ್ ಪ್ರೊಸೆಸ್ ಮಾಡಬೇಕು ಅಂತಂದ್ರೆ ಯಾವ ತರ ನಾವು ಮಾಡ್ತೀವಿ. ಸೊ ಇದನ್ನ ನೀವು ನೆನ್ಪಿಟ್ಕೊಂಡ್ರೆ ನೀವು ಈಸಿಲಿ ಏನ್ ಮಾಡ್ಬೋದು, ಈ ತರದ ಅಂದ್ರೆ ಈ ಚಾಪ್ಟರ್ ನಲ್ಲಿ ಬರೋ ಪ್ರಾಬ್ಲಮ್ಸ್ ಗಳನ್ನ ಈಸಿಲಿ ಸಾಲ್ವ್ ಮಾಡಬಹುದು. ಸೊ ಒಂಥರ ನಿಮ್ಗೆ ಅದು ಅಡ್ಮಿಷನ್ ಪ್ರೊಸೆಸ್ ಇದ್ದಂಗೆ. ಸೊ ಫಸ್ಟ್ ಟೈಮ್ ನೀವು ಕಾಲೇಜ್ಗೆ ಹೋದ್ರೆ, ಸೊ ಈಗ ನೀವು ಕಾಲೇಜ್ ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ಏನ್ ಪ್ರೊಸೆಸ್ ಇರುತ್ತೆ, ಅಲ್ಲಿ ಯಾವ ತರದ ಪ್ರೊಸೆಸ್ ಇರುತ್ತೆ. ಸೊ ಅದೇ ಪ್ರೊಸೆಸ್ ನಿಮ್ಗೆ ಇಲ್ಲಿ ಶೇರ್ ಗಳನ್ನ ಪರ್ಚೇಸ್ ಮಾಡುವಾಗ ಇರುತ್ತೆ. ಸೊ ಯಾವ ತರ ಅಂತಂದ್ರೆ, ಸೊ ಮೊದಲಿಗೆ ನಾವೇನ್ ಮಾಡ್ತೀವಿ, ಕಾಲೇಜ್ ಪ್ರಾಸ್ಪೆಕ್ಟಸ್ ಅನ್ನ ಏನ್ ಮಾಡ್ತೀವಿ, ಇಲ್ಲಿ ತಗೊಂಡ್ ಬರ್ತೀವಿ. ಸೊ ಪ್ರಾಸ್ಪೆಕ್ಟಸ್ ಅಂದ್ರೆ ಕ್ಯಾಲೆಂಡರ್ ಅಂತ ಏನಿರುತ್ತೆ, ಅದರಲ್ಲಿ ಕಾಲೇಜ್ ಇನ್ಫಾರ್ಮೇಶನ್ ಇರುತ್ತೆ, ಅಡ್ರೆಸ್ ಇರುತ್ತೆ, ಅಚೀವ್ಮೆಂಟ್ಸ್ ಇರುತ್ತೆ. ಸೊ ಯಾವ ಸ್ಟೂಡೆಂಟ್ಸ್ ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂತ ಇರುತ್ತೆ. ಸೊ ಈ ತರ ಎಲ್ಲ ಇನ್ಫಾರ್ಮೇಶನ್ ಇರುತ್ತೆ. ಕಾಲೇಜ್ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ, ಅವರ ಏಮ್ಸ್ ಇರುತ್ತೆ, ಆಬ್ಜೆಕ್ಟಿವ್ಸ್ ಇರುತ್ತೆ, ವಿಷನ್ ಇರುತ್ತೆ, ಮಿಷನ್ ಇರುತ್ತೆ. ಸೊ ಈ ತರ ಎಲ್ಲ ಇರುತ್ತೆ. ಸೊ ಕಾಲೇಜ್ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ. ಆ ಪ್ರಾಸ್ಪೆಕ್ಟಸ್ ಅಲ್ಲಿ ಕಾಲೇಜ್ ಬಗ್ಗೆನೇ ಇನ್ಫಾರ್ಮೇಶನ್ ಇರುತ್ತೆ. ಅದೇ ತರ ನಾವು ಶೇರ್ಸ್ ಅನ್ನ, ಶೇರ್ ಮಾರ್ಕೆಟ್ಗೆ ಬಂದಾಗ ಕಂಪನಿಯ ಇನ್ಫಾರ್ಮೇಶನ್ ಇರುತ್ತೆ. ಸೊ ಕಂಪನಿ ಬಗ್ಗೆ ಇರುತ್ತೆ. ಸೊ ಕಂಪನಿ ಯಾವಾಗ ಸ್ಟಾರ್ಟ್ ಆಯ್ತು, ಎಸ್ಟಾಬ್ಲಿಷ್ ಆಯ್ತು,
ಎಷ್ಟು ಶೇರ್ಗಳಿಗೆ ಅದು ಅಥರೈಸ್ಡ್ ಇದೆ, ಎಷ್ಟು ಶೇರ್ಗಳನ್ನ ಮಾರಿದೆ, ಎಷ್ಟು ಪ್ರಾಫಿಟ್ ಗಳನ್ನ ಕೊಟ್ಟಿದೆ, ಎಷ್ಟು ಲಾಸ್ ಆಗಿದೆ, ಎಷ್ಟು ಶೇರ್ ಹೋಲ್ಡರ್ಸ್ ಇದ್ದಾರೆ ಕಂಪನಿಯಲ್ಲಿ ಅನ್ನೋದೆಲ್ಲ ಇನ್ಫಾರ್ಮೇಶನ್ಗಳು ನಮಗೆ ಪ್ರಾಸ್ಪೆಕ್ಟಸ್ ಅಲ್ಲಿ ಸಿಗುತ್ತೆ. ಸೊ ನಮಗೆ ಪ್ರಾಸ್ಪೆಕ್ಟಸ್ ಜೊತೆಗೆ ಏನ್ ಮಾಡ್ತಾರೆ, ಅಪ್ಲಿಕೇಶನ್ ಫಾರ್ಮ್ ಕೂಡ ಕೊಡ್ತಾರೆ. ಕಾಲೇಜಲ್ಲೂ ಕೊಡ್ತಾರೆ. ಅದೇ ತರ ನಮಗೆ ಶೇರ್ ಮಾರ್ಕೆಟ್ ಅಲ್ಲೂ ಏನ್ ಮಾಡ್ತಾರೆ, ಪಬ್ಲಿಕ್ ಕಂಪನಿ ಇದ್ರೆ ಮಾತ್ರ ಏನ್ ಮಾಡ್ತಾರೆ, ಅಪ್ಲೈ ಮಾಡೋದಕ್ಕೆ ನಮಗೆ ಇಲ್ಲಿ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡ್ಕೊಳ್ತಾರೆ. ಸೊ ಅಂದ್ರೆ ಅಪ್ಲಿಕೇಶನ್ ಅನ್ನ ಪ್ರಾಸ್ಪೆಕ್ಟಸ್ ಜೊತೆಗೆ ಏನ್ ಮಾಡ್ತಾರೆ, ಕೊಡ್ತಾರೆ, ಇಶ್ಯೂ ಮಾಡ್ತಾರೆ. ಕಾಲೇಜಲ್ಲೂ ಕೊಡ್ತಾರೆ. ಸೊ ಕಾಲೇಜಲ್ಲಿ ಏನ್ ಮಾಡ್ತಾರೆ, ಪ್ರಾಸ್ಪೆಕ್ಟಸ್ ಕೊಡ್ತಾರೆ, ಕಾಲೇಜ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಅದ್ರ ಜೊತೆಗೆ ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ. ಸೊ ಅದೇ ತರ ನಾವು ಶೇರ್ ಮಾರ್ಕೆಟ್ ಅಲ್ಲೂ ಶೇರ್ಸ್ ಗಳನ್ನ ತಗೊಳ್ಬೇಕು ಅಂತಂದ್ರೆ ಕಂಪನೀಸ್ ಏನ್ ಮಾಡ್ತವೆ, ಪಬ್ಲಿಕ್ ಕಂಪನೀಸ್ ಏನ್ ಮಾಡ್ತವೆ, ಪ್ರಾಸ್ಪೆಕ್ಟಸ್ ಅನ್ನ ಕೊಡ್ತಾರೆ, ಅಂದ್ರೆ ಕಂಪನಿ ಇನ್ಫಾರ್ಮೇಶನ್ ಇರುತ್ತೆ ಅದರಲ್ಲಿ, ಅದ್ರ ಜೊತೆಗೆ ಅಪ್ಲಿಕೇಶನ್ ಫಾರ್ಮ್ ಕೂಡ ಕೊಡ್ತಾರೆ. ಸೊ ಇದು ಫಸ್ಟ್ ಪ್ರೊಸೆಸ್ ಆಗಿದೆ. ಸೆಕೆಂಡ್ ಪ್ರೊಸೆಸ್ಗೆ ಬಂದಾಗ, ಸೊ ಸೆಕೆಂಡ್ ಪ್ರೊಸೆಸ್ ಏನಾಗುತ್ತೆ ಅಂತಂದ್ರೆ, ಫಸ್ಟ್ ಗೆ ನಾವು ಅಪ್ಲಿಕೇಶನ್ ಅನ್ನ ಕೊಡ್ತೀವಿ. ನಾವು ಎಲ್ರಿಗೂ ನಾವು ಏನ್ ಮಾಡ್ತೀವಿ, ಕಾಲೇಜಿಗೆ ಬಂದಾಗ, ಅಡ್ಮಿಷನ್ಗೆ ಬಂದಾಗ ನಾವ್ ಎಲ್ರಿಗೂ ಏನ್ ಮಾಡ್ತೀವಿ, ಅಪ್ಲಿಕೇಶನ್ ಅನ್ನ ಕೊಡ್ತೀವಿ. ಆದ್ರೆ ನಮ್ಗೆ ಅಲ್ಲಿ ಅವರ ಸೀಟ್ಗಳನ್ನ, ಸೊ ಅವರಿಗೆ ಸೀಟ್ ಅನ್ನ ಅಲಾಟ್ ಮಾಡುವಾಗ ನಾವು ಸೆಲೆಕ್ಟೆಡ್ ಮೆಂಬರ್ಸ್ ಅನ್ನ ಮಾತ್ರ ಏನ್ ಮಾಡ್ತೀವಿ, ಇಲ್ಲಿ ತಗೊಳ್ತೀವಿ. ಸೊ ಅದೇ ತರ ಶೇರ್ ಮಾರ್ಕೆಟ್ ಅಲ್ಲೂ ಹಂಗೆ ಆಗುತ್ತೆ. ನಾವು ಅಪ್ಲಿಕೇಶನ್ ಅನ್ನ ಎಲ್ರಿಗೂ ಕೊಡ್ತೀವಿ. ಅದರಲ್ಲಿ ನಮ್ಗೆ ಯಾರು ಸೂಟಬಲ್ ಅನಿಸ್ತಾರೆ ಅವ್ರಿಗೆ ಮಾತ್ರ ನಾವೇನ್ ಮಾಡ್ತೀವಿ, ನಮ್ಮ ಷೇರುಗಳನ್ನ, ಸೊ ನಮ್ಮ ಕಂಪನಿಯ ಶೇರ್ಸ್ ಗಳನ್ನ ಅವ್ರಿಗೆ ಕೊಡ್ತೀವಿ, ಅವ್ರಿಗೆ ಇಶ್ಯೂ ಮಾಡ್ತೀವಿ. ಸೊ ಸೆಕೆಂಡ್ ಪ್ರೊಸೆಸ್ ಏನಾಗ್ಬೋದು, ಸೊ ಕಾಲೇಜಲ್ಲಿ ಸೆಕೆಂಡ್ ಪ್ರೊಸೆಸ್ ಏನಾಗ್ಬೋದು ಅಂತ ಅಂದ್ರೆ, ಸೊ ಈಗ ಫಸ್ಟ್ ಗೆ ಅಪ್ಲಿಕೇಶನ್ ಅನ್ನ ಕೊಟ್ಟಿದೀವಿ. ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಿ ಏನ್ ಮಾಡ್ತಾರೆ, ಅವ್ರು ನಮ್ಗೆ ಏನ್ ಮಾಡ್ತಾರೆ, ವಿತ್ ಅಪ್ಲಿಕೇಶನ್ ಮನಿ ನಮ್ಗೆ ಏನ್ ಮಾಡ್ತಾರೆ, ಅದನ್ನ ಅಪ್ಲಿಕೇಶನ್ ಅನ್ನ ನಮ್ಗೆ ಸಬ್ಮಿಟ್ ಮಾಡ್ತಾರೆ. ಸೆಕೆಂಡ್ ಪ್ರೊಸೆಸ್, ನಾವು ಮೊದಲಿಗೆ ಅಪ್ಲಿಕೇಶನ್ ಅನ್ನ ಇಶ್ಯೂ ಮಾಡ್ತೀವಿ, ಅಪ್ಲಿಕೇಶನ್ ಅನ್ನ ಕೊಡ್ತೀವಿ. ಆನಂತರ ಅವ್ರು ಏನ್ ಮಾಡ್ತಾರೆ, ನಮ್ಗೆ ಅಪ್ಲಿಕೇಶನ್ ಅನ್ನ ಏನ್ ಮಾಡ್ತಾರೆ, ಫಿಲ್ ಮಾಡಿ ಅದನ್ನ ನಮ್ಗೆ ವಾಪಸ್ ಕೊಡ್ತಾರೆ. ಸೊ ಇದೇ ತರ ಶೇರ್ ಅಲ್ಲೂ ಕೂಡ ಏನಾಗುತ್ತೆ, ಶೇರ್ ಮಾರ್ಕೆಟ್ ಅಲ್ಲೂ ಏನಾಗುತ್ತೆ, ಶೇರ್ಗಳಿಗೆ ನಾವು ಅಂದ್ರೆ ಶೇರ್ಗಳನ್ನ ನಾವು ಇಶ್ಯೂ ಮಾಡ್ತೀವಿ ಜನರಲ್ ಪಬ್ಲಿಕ್ಗೆ. ಅವ್ರು ಏನ್ ಮಾಡ್ತಾರೆ, ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಿ ನಮ್ಗೆ ಏನ್ ಮಾಡ್ತಾರೆ, ಅಪ್ಲೈ ಮಾಡ್ತಾರೆ, ನಮ್ಮ ಕಂಪನಿಯ ಶೇರ್ಸ್ ಗಳಿಗೆ ಅವರು ಅಪ್ಲೈ ಮಾಡ್ತಾರೆ. ಸೊ ಇದು ಸೆಕೆಂಡ್ ಪ್ರೊಸೆಸ್ ಆಗಿದೆ. ಸೊ ಈ ತರ ಇರುತ್ತೆ. ಫಸ್ಟ್ ಗೆ ನಾವು ಅಪ್ಲಿಕೇಶನ್ ಅನ್ನ ಕೊಡ್ತೀವಿ, ಆನಂತರ ಅವ್ರು ಏನ್ ಮಾಡ್ತಾರೆ, ಅದನ್ನ ಫಿಲ್ ಮಾಡಿ ನಮ್ಮ ಕಂಪನಿಯ ಶೇರ್ಸ್ ಗಳಿಗೆ ಅವರು ಅಪ್ಲೈ ಮಾಡ್ತಾರೆ, ಅಂದ್ರೆ ಶೇರ್ಸ್ ಗಳನ್ನ ಕೊಡಿ ಅಂತ ಅಪ್ಲೈ ಮಾಡ್ತಾರೆ. ನೆಕ್ಸ್ಟ್ ಪ್ರೊಸೆಸ್, ಸೊ ಥರ್ಡ್ ಪ್ರೊಸೆಸ್ ನಾವೇನ್ ಮಾಡ್ತೀವಿ ಅಂತಂದ್ರೆ, ಶೇರ್ಸ್ ಗಳನ್ನ ಅಂದ್ರೆ ಸೀಟ್, ಸೊ ಈಗ ಕಾಲೇಜ್ಗೆ ಬಂದಾಗ ಸೀಟ್ ಗಳನ್ನ ನಾವು ಅಪ್ಲೈ ಮಾಡಿರ್ತಾರಲ್ಲ, ಸೊ ಆ ಜನಗಳಿಗೆ ನಾವು ಒಂದು ಕ್ವಾಲಿಫಿಕೇಶನ್ ಅನ್ನ ಇಟ್ಟು, ಸೊ ಒಂದು ಕ್ವಾಲಿಫೈಡ್ ಏನಂತಾರೆ ಅದಕ್ಕೆ, ಒಂದು ಸಿಸ್ಟಮ್ ಅನ್ನ, ಒಂದು ಸ್ಟ್ಯಾಂಡರ್ಡ್ ಅನ್ನು ಸೆಟ್ ಮಾಡಿ ನಾವೇನ್ ಮಾಡ್ತೀವಿ, ಅಡ್ಮಿಷನ್ ಪ್ರೋಸೆಸ್ ಅನ್ನ ಮಾಡ್ಕೊಳ್ತೀವಿ. ಸೊ ಅಂದ್ರೆ ಕಾಲೇಜಲ್ಲಿ ಏನ್ ಮಾಡ್ತಾರೆ, ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ಒಂದು ಲಿಮಿಟ್ ಅನ್ನ ಸೆಟ್ ಮಾಡ್ತಾರೆ. ಸೊ ಅಲ್ಲಿ ಪರ್ಸೆಂಟೇಜ್ ಲಿಮಿಟ್ ಸೆಟ್ ಮಾಡ್ತಾರೆ. ಸೊ 75 ಅಬೌವ್ ಯಾರಿರ್ತಾರೆ ಅವ್ರಿಗಷ್ಟೇ ಮಾತ್ರ ನಾವು ಸೀಟ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಈ ತರ ಅವ್ರದೇ ಆದ ಒಂದು ಏನ್ ಮಾಡಿರ್ತಾರೆ, ಸ್ಟ್ಯಾಂಡರ್ಡ್ಸ್ ಅನ್ನ ಫಿಕ್ಸ್ ಮಾಡ್ತಾರೆ. ಸೊ ಅದೇ ತರ ಕಂಪನೀಸ್ ಕೂಡ ಏನ್ ಮಾಡ್ತವೆ, ಅವರಿಗೆ ಅವರ ಏಮ್ಸ್ ಗಳು ಏನಿರ್ತವೆ, ಅವರ ವಿಷನ್ ಮತ್ತೆ ವಿಷನ್ ಏನಿರ್ತವೆ, ಅವರ ಅಬ್ಜೆಕ್ಟಿವ್ಸ್ ಏನಿರ್ತವೆ, ಅದಕ್ಕೆ ಸೂಟಬಲ್ ಆಗೋ ತರ ವ್ಯಕ್ತಿಗಳನ್ನ ಮಾತ್ರ ಅವ್ರು ಏನ್ ಮಾಡ್ತಾರೆ, ಅಂತ ಇನ್ವೆಸ್ಟರ್ಸ್ ಗಳನ್ನ ಮಾತ್ರ ಏನ್ ಮಾಡ್ತಾರೆ, ಅವರು ಅವರ ಕಂಪನಿಯಲ್ಲಿ ಅವ್ರಿಗೆ ಶೇರ್ಸ್ ಅನ್ನ ಕೊಡ್ತಾರೆ. ಸೊ ಇದು ಥರ್ಡ್ ಪ್ರೊಸೆಸ್ ಆಗಿದೆ. ಸೊ ಶೇರ್ಸ್ ಗಳನ್ನ ಅವ್ರಿಗೆ ಅಲಾಟ್ಮೆಂಟ್ ಮಾಡ್ತಾರೆ. ಸೊ ಅಪ್ಲೈ ಮಾಡಿರ್ತಾರೆ, ಅವ್ರಿಗೆ ಏನ್ ಮಾಡ್ತಾರೆ, ಕೊಡ್ತಾರೆ, ಅಲಾಟ್ಮೆಂಟ್ ಅಂತ ಕರೀತಾರೆ ಅದಕ್ಕೆ. ಸೊ ಶೇರ್ಗಳನ್ನ ಶೇರ್ ಹೋಲ್ಡರ್ಸ್ ಗಳಿಗೆ ಅಂದ್ರೆ ಇನ್ವೆಸ್ಟರ್ಸ್ ಗಳಿಗೆ ಅದನ್ನ ನೀಡಿದ್ರೆ ಅದಕ್ಕೆ ನಾವು ಅಲಾಟ್ಮೆಂಟ್ ಅಂತ ಕರಿತೀವಿ. ಸೊ ಅಲಾಟ್ಮೆಂಟ್ ಪ್ರೊಸೆಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಮೊದಲಿಗೆ ಅಪ್ಲಿಕೇಶನ್ ಪ್ರೊಸೆಸ್ ಬರುತ್ತೆ. ಸೊ ಅಪ್ಲಿಕೇಶನ್ ಅಲ್ಲಿ ನಾವೇನ್ ಮಾಡ್ತೀವಿ, ಅಪ್ಲಿಕೇಶನ್ ಅನ್ನ ಇಶ್ಯೂ ಮಾಡ್ತೀವಿ, ಆ ನಂತರ ಅವ್ರು ಏನ್ ಮಾಡ್ತಾರೆ, ನಮಗೆ ವಾಪಸ್ ಅದನ್ನ ಫಿಲ್ ಮಾಡಿ ಕೊಡ್ತಾರೆ. ಸೊ ಇದು ಸೆಕೆಂಡ್ ಪ್ರೊಸೆಸ್. ನೆಕ್ಸ್ಟ್ ಪ್ರೊಸೆಸ್ ಅಲ್ಲಿ ಅಲಾಟ್ಮೆಂಟ್ ಪ್ರೊಸೆಸ್. ಸೊ ಅಲ್ಲಿ ಏನಾಗುತ್ತೆ, ನಾವು ಎಷ್ಟು ಅಪ್ಲಿಕೇಶನ್ ಬಂದಿರ್ತವೆ ಅದರಲ್ಲಿ ನಾವು ಎಷ್ಟು ಪಾಸಿಬಲಿ ಶೇರ್ಸ್ ಗಳನ್ನ ಕೊಡಬಹುದು ಅಷ್ಟು ಶೇರ್ಸ್ ಗಳನ್ನ ಮಾತ್ರ ನಾವು ಏನ್ ಮಾಡ್ತೀವಿ, ಅಲಾಟ್ಮೆಂಟ್ ಮಾಡ್ತೀವಿ. ಬಾಕಿ ಉಳಿದ್ರೆ, ಸೊ ಈಗ ಫಾರ್ ಎಕ್ಸಾಂಪಲ್ 100 ಶೇರ್ಸ್ ಇದ್ವು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಒಂದು 200-300 ಬಂದಿರ್ತವೆ. ನಾವೇನ್ ಮಾಡ್ತೀವಿ, ಅಪ್ಲಿಕೇಶನ್ಸ್ ಎಲ್ಲ ರಿಸೀವ್ ಮಾಡಿರ್ತೀವಿ, ಅಲಾಟ್ಮೆಂಟ್ ಮಾಡುವಾಗ ಶೇರ್ಸ್ ಗಳನ್ನ ಅಲ್ಲಿ ಇಶ್ಯೂ ಮಾಡುವಾಗ ನಾವೇನ್ ಮಾಡ್ತೀವಿ, 100 ಶೇರ್ಸ್ ಗಳನ್ನ ಮಾತ್ರ ನಾವು ಏನ್ ಮಾಡಬಹುದು, ಅಲ್ಲಿ ಮಾರಬಹುದು. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಅಥಾರಿಟಿ ಎಷ್ಟಿರುತ್ತೆ, 100 ಶೇರ್ಸ್ ಗೆ ಮಾತ್ರ ಇರುತ್ತೆ. ಸೊ ಅಂದ್ರೆ ಅಥಾರಿಟಿ ಇರುತ್ತೆ. ಸೊ ಎಷ್ಟು ಶೇರ್ಸ್ ಗಳನ್ನ ಮಾರಬೇಕು ಅಂತ ಮೊದಲಿಗೆ ಹೇಳಿರ್ತಾರೆ ಕಂಪನಿಗೆ. ಸೊ ಹಾಗಾಗಿ ಏನಾಗುತ್ತೆ,
ಅವ್ರ ಕಡೆ ಶೇರ್ಸ್ ಎಷ್ಟು ಇರ್ತಾವೋ ಅದನ್ನ ಮಾತ್ರ ಏನ್ ಮಾಡ್ತಾರೆ, ಅವರಲ್ಲಿ ಕೊಡ್ತಾರೆ. ಸೊ ಕೊಟ್ಟಾದ್ಮೇಲೆ ಎಕ್ಸೆಸ್ ಅಮೌಂಟ್ ಏನು ಉಳಿದಿರುತ್ತೆ, ಸೊ ಅಪ್ಲಿಕೇಶನ್ ಅಲ್ಲಿ ಏನಾಗುತ್ತೆ, ಜಾಸ್ತಿ ಅಪ್ಲಿಕೇಶನ್ ಬಂದಿರ್ತವೆ. ಸೊ ಈಗ ನೀವು ನೋಡಿರ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ 100 ಪೋಸ್ಟ್ ಇದ್ರೆ ನಿಮ್ಗೆ ಎಷ್ಟು ಬಂದಿರ್ತವೆ, 10,000 20,000 ಪೋಸ್ಟ್ಗಳು ಬಂದಿರ್ತವೆ. ಅಲ್ಲಿ ನಿಮ್ಗೆ ಅಪ್ಲಿಕೇಶನ್ ಮನಿನ ವಾಪಸ್ ಕೊಡೋದಿಲ್ಲ. ಬಟ್ ಶೇರ್ಸ್ ಅಲ್ಲಿ ಏನಾಗುತ್ತೆ, ಎಷ್ಟು ಜನ ಅಪ್ಲೈ ಮಾಡಿರ್ತಾರೆ, ಅಲ್ಲಿ ನಾವು ಎಷ್ಟು ಕೊಟ್ಟಿದೀವಿ, ಸೊ ಮಿಕ್ಕ ಏನ್ ಶೇರ್ಸ್ ಇರ್ತವೆ, ಸೊ ಮಿಕ್ಕ ಏನ್ ಅಪ್ಲಿಕೇಶನ್ಸ್ ಇರ್ತವೆ, ಅವ್ರು ದುಡ್ಡನ್ನ ಕೊಟ್ಟಿರ್ತಾರೆ, ಅಪ್ಲಿಕೇಶನ್ ಮನಿಯನ್ನ ಕೊಟ್ಟಿರ್ತಾರೆ, ಆ ದುಡ್ಡನ್ನ ನಾವು ಅವ್ರಿಗೆ ವಾಪಸ್ ಕೊಡ್ತೀವಿ. ಶೇರ್ ಕ್ಯಾಪಿಟಲ್ ಅಲ್ಲಿ ಇದೊಂದೇ ಡಿಫ್ರೆನ್ಸ್ ಆಗುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಕಾಲೇಜ್ ಅಡ್ಮಿಷನ್ ಮಾಡಿಸುವಾಗ್ಲೂ ಕೂಡ ನಾವು ಅಪ್ಲಿಕೇಶನ್ ಅನ್ನ ಹಾಕ್ತೀವಿ, ನಮ್ಗೆ ಸೀಟ್ ಸಿಗ್ಲಿಲ್ಲ ಅಂತಂದ್ರೆ ನಮ್ಗೆ ಅವರು ಅಪ್ಲಿಕೇಶನ್ ಮನಿನ ವಾಪಸ್ ಕೊಡೋದಿಲ್ಲ. ಬಟ್ ಶೇರ್ಸ್ ಅಲ್ಲಿ ಏನಾಗುತ್ತೆ, ಶೇರ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಅಪ್ಲಿಕೇಶನ್ ಮನಿಯನ್ನ ನಾವು ಕೊಟ್ಟಿದ್ರೆ ಅವ್ರು ಏನ್ ಮಾಡ್ತಾರೆ, ನಮ್ಗೆ ಬೈ ಚಾನ್ಸ್ ನಮ್ಗೆ ಶೇರ್ಸ್ ಅನ್ನ ಕೊಡ್ಲಿಲ್ಲ ಅಂತಂದ್ರೆ, ಶೇರ್ಸ್ ಅನ್ನ ನಮ್ಗೆ ಅಲಾಟ್ಮೆಂಟ್ ಮಾಡ್ಲಿಲ್ಲ ಅಂತಂದ್ರೆ ಅವ್ರ ಕಂಪ್ನಿಯಲ್ಲಿ ನಮ್ಗೆ ಏನ್ ಮಾಡ್ತಾರೆ, ನಮ್ಮ ಅಪ್ಲಿಕೇಶನ್ ಮನಿಯನ್ನ ಏನ್ ಮಾಡ್ತಾರೆ, ನಮ್ಗೆ ರಿಟರ್ನ್ಸ್ ಕೊಡ್ತಾರೆ. ಸೊ ನಮ್ಗೆ ಏನು ಯಾರಿಗೆ ಶೇರ್ಸ್ ಗಳನ್ನ ಕೊಟ್ಟಿರ್ತಾರೆ ಅವರು ಅಲ್ಲಿ ಓನರ್ ಆಗಿರ್ತಾರೆ, ಅಂದ್ರೆ ಇನ್ವೆಸ್ಟರ್ ಆಗಿರ್ತಾರೆ. ಯಾರಿಗೆ ಶೇರ್ಸ್ ಗಳನ್ನ ಕೊಟ್ಟಿರೋದಿಲ್ಲ ಅವ್ರಿಗೆ ದುಡ್ಡನ್ನ ಏನ್ ಮಾಡ್ತಾರೆ, ಅದನ್ನ ರಿಟರ್ನ್ ಕೊಡ್ತಾರೆ, ವಾಪಸ್ ಅನ್ನ ಕೊಟ್ಬಿಡ್ತಾರೆ. ಸೊ ಈ ತರ ಅಲಾಟ್ಮೆಂಟ್ ಪ್ರೊಸೆಸ್ ಇರುತ್ತೆ. ಲಾಸ್ಟ್ ಪ್ರೊಸೆಸ್ ಕಾಲ್ ಪ್ರೊಸೆಸ್. ಸೊ ಲಾಸ್ಟ್ ಗೆ ಏನ್ ಮಾಡ್ತಾರೆ, ಕಾಲ್ ಪ್ರೊಸೆಸ್ ಮಾಡ್ತಾರೆ. ಸೊ ನಿಮ್ಗೆ ಆಲ್ರೆಡಿ ಹೇಳಿದೀನಿ, ಕಂಪನಿಯಲ್ಲಿ ದುಡ್ಡನ್ನ ಏನ್ ಮಾಡ್ತಾರೆ, ಒಂದೇ ಸತಿಗೆ ಅಮೌಂಟ್ ಅನ್ನ ಇಸ್ಕೊಳ್ಳೋದು. ಸೊ ಏನ್ ಮಾಡ್ತಾರೆ, ಅದನ್ನ ಟೈಮ್ಲಿ ಏನ್ ಮಾಡ್ತಾರೆ, ಅಮೌಂಟ್ ಅನ್ನ ದುಡ್ಡನ್ನ ಏನ್ ಮಾಡ್ತಾರೆ, ಇಸ್ಕೊಳ್ತಾ ಹೋಗ್ತಾರೆ. ಸೊ ಒಂದೊಂದು ಟೈಮ್ಗೆ ಒಂದಿಷ್ಟು ಅಮೌಂಟ್ ಗಳನ್ನ ಇಸ್ಕೊಳ್ತಾರೆ. ಸೊ ಈಗ ಒಂದಿಷ್ಟು ಕಾಲ್ಸ್ ಗಳನ್ನ ಮಾಡ್ತಾರೆ. ಸೊ ಕಾಲ್ಸ್ ಅಲ್ಲಿ 3 ತರದ ಕಾಲ್ಸ್ ಬರ್ತವೆ. ಸೊ 3 ಕಾಲ್ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಕಾಲ್ ಅಂತ ಬರುತ್ತೆ. ಸೊ ಅಂದ್ರೆ ಫಸ್ಟ್ ಟೈಮ್ ಕಾಲ್ ಮಾಡೋದಕ್ಕೆ ನಾವು ಫಸ್ಟ್ ಕಾಲ್ ಅಂತ ಕರಿತೀವಿ. ಸೆಕೆಂಡ್ ಕಾಲ್ ಅಂತ ಬರುತ್ತೆ. ಸೆಕೆಂಡ್ ಟೈಮ್ ಕಾಲ್ ಮಾಡೋದಕ್ಕೆ ನಮ್ಗೆ ಸೆಕೆಂಡ್ ಕಾಲ್ ಅಂತ ಕರಿತೀವಿ ನಾವು ಅದನ್ನ. ಇನ್ನೊಂದು ಬರುತ್ತೆ, ಥರ್ಡ್ ಕಾಲ್ ಅಂತ ಬರುತ್ತೆ, ಆರ್ ಫೈನಲ್ ಕಾಲ್ ಅಂತ ಬರುತ್ತೆ. ಸೊ ಇದು ಲಾಸ್ಟ್ ಕಾಲ್ ಆಗಿದೆ. ಸೊ ಏನ್ ಮಾಡ್ತಾರೆ, ಥರ್ಡ್ ಟೈಮ್ ಕಾಲ್ ಅನ್ನ ಮಾಡ್ತಾರೆ, ಅಂದ್ರೆ ದುಡ್ಡು ಕೊಡಿ ಅಂತ ಹೇಳ್ತಾರೆ. ಸೊ ಅದು ಥರ್ಡ್ ಕಾಲ್ ಆಗುತ್ತೆ. ಅದಕ್ಕೆ ಫೈನಲ್ ಕಾಲ್ ಅಂತ ಕೂಡ ಕರೀತಾರೆ. ಸೊ ಈಗಾಗಲೇ ನಿಮ್ಗೆ ಅದನ್ನು ಕೂಡ ಹೇಳಿದೀನಿ, ಕಾಲ್ಡ್ ಅಪ್ ಕ್ಯಾಪಿಟಲ್ ಅಂತ ಹೇಳಿದೀನಿ. ಸೊ ಕಾಲ್ಡ್ ಅಪ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಕಂಪನಿ ಏನ್ ಮಾಡ್ತಾರೆ, ದುಡ್ಡನ್ನ ತಮ್ಮ ಶೇರ್ ಏನ್ ತಗೊಂಡಿರ್ತಾರೆ ಇನ್ವೆಸ್ಟರ್ಸ್ಗಳು, ಆ ಶೇರ್ಗೆ ಏನು ದುಡ್ಡು ಬ್ಯಾಲೆನ್ಸ್ ಕೊಡೋದಿರುತ್ತೆ, ಆ ದುಡ್ಡನ್ನ ಕೊಡಿ ಅಂತ ಏನ್ ಮಾಡ್ತಾರೆ, ಕಂಪನಿ ಅವರಿಗೆ ಕಾಲ್ಸ್ ಅನ್ನ ಮಾಡ್ತಾರೆ, ಅದನ್ನ ಹೇಳ್ತಾರೆ, ರಿಮೈಂಡ್ ಮಾಡ್ತಾರೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಕಾಲ್ಡ್ ಅಪ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಅದನ್ನ ಹೇಳಿದೀನಿ ನಿಮ್ಗೆ ಕ್ಲಾಸ್ ಅಲ್ಲಿ. ಸೊ ಈಗ ಇದರಲ್ಲಿ ಕಾಲ್ಸ್ ಅಲ್ಲಿ 3 ತರದ ಕಾಲ್ಸ್ ಬರ್ತವೆ. ಫಸ್ಟ್ ಕಾಲ್, ಸೆಕೆಂಡ್ ಕಾಲ್ ಅಂಡ್ ಥರ್ಡ್ ಆರ್ ಫೈನಲ್ ಕಾಲ್ ಅಂತ ಬರುತ್ತೆ. ಸೊ ಈ ಟೈಮ್ನಲ್ಲಿ ನಾವೇನ್ ಮಾಡ್ತೀವಿ, ದುಡ್ಡನ್ನ ಇಲ್ಲಿ ಇಸ್ಕೊಳ್ತಾ ಹೋಗ್ತೀವಿ. ಇದಕ್ಕೆ ಮೇನ್ ಸೋರ್ಸ್ ಏನಿರುತ್ತೆ, ಸೊ ಇವೆಲ್ಲ ಅಮೌಂಟ್ ಗಳನ್ನ, ಸೊ ಏನು ಅಮೌಂಟ್ ಗಳನ್ನ ಕಲೆಕ್ಟ್ ಮಾಡ್ತೀವಿ, ಸೊ ಎಲ್ಲಾ ಅಮೌಂಟ್ ಗಳನ್ನ ನಾವೇನ್ ಮಾಡ್ತೀವಿ, ಒಂದೇ ಅಕೌಂಟ್ ಅಲ್ಲಿ ಮೇಂಟೈನ್ ಮಾಡ್ತೀವಿ. ದಟ್ ಈಸ್ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಅಂತ ಹೇಳಿದೀನಿ. ಇನ್ವೆಸ್ಟರ್ಸ್ ಗಳು ಏನು ಶೇರ್ ಹೋಲ್ಡರ್ಸ್ ಅಂತ ಏನ್ ಕರಿತೀವಿ ನಾವು, ಅವರು ಏನು ದುಡ್ಡನ್ನ ಕೊಟ್ಟಿರ್ತಾರೆ, ತಮ್ಮ ಶೇರ್ಗೆ ದುಡ್ಡನ್ನ ಕೊಟ್ಟಿರ್ತಾರೆ, ಆ ಎಲ್ಲಾ ಅಮೌಂಟ್ ಅನ್ನು, ಸೊ ಏನು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ ಆ ಎಲ್ಲಾ ಅಮೌಂಟ್ ಅನ್ನು ನಾವೇನ್ ಮಾಡ್ತೀವಿ, ಒಂದು ಅಕೌಂಟ್ ಅಲ್ಲಿ ಮೇಂಟೈನ್ ಮಾಡ್ತೀವಿ. ದಟ್ ಈಸ್ ಶೇರ್ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ಸ್ ಅನ್ನ ನಾವು ಒಂದ್ ಕಡೆ ಕೂಡಿಸ್ತೀವಿ, ಅವ್ರ ಅಮೌಂಟ್ ಅನ್ನ ಒಂದ್ ಕಡೆ ಕೂಡಿಸ್ತೀವಿ, ಅದಕ್ಕೆ ನಾವು ಶೇರ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಇದಿಷ್ಟು ಪ್ರೋಸೆಸ್ ಆಗಿದೆ. ಸೊ ಈ ತರ ಪ್ರೋಸೆಸ್ ಇರುತ್ತೆ. ಒಂದು ಪಬ್ಲಿಕ್ ಕಂಪನಿಯಲ್ಲಿ ನಾವು ಶೇರ್ಸ್ ಗಳನ್ನು ತಗೊಳ್ಬೇಕು ಅಂದ್ರೆ ಈ ತರ ಒಂದು ಪ್ರೋಸೆಸ್ ಮಾಡಿರ್ತಾರೆ. ಫಸ್ಟ್ ಪ್ರೋಸೆಸ್ ಅಪ್ಲಿಕೇಶನ್ ಪ್ರೋಸೆಸ್, ಸೆಕೆಂಡ್ ಪ್ರೋಸೆಸ್ ಅಲಾಟ್ಮೆಂಟ್ ಪ್ರೋಸೆಸ್, ಥರ್ಡ್ ಪ್ರೋಸೆಸ್ ಕಾಲ್ ಪ್ರೋಸೆಸ್. ಸೊ ಈ ತರ ನಮಗೆ 3 ಪ್ರೋಸೆಸ್ಗಳು ಬರ್ತವೆ. ಸೊ 3 ಪ್ರೋಸೆಸ್ಗಳು ಬಂದಾಗ ಯಾವ ತರ ಸಿಚುವೇಶನ್ ಅನ್ನ, ಅಂದ್ರೆ ಯಾವ ತರ ನಾವು ಜರ್ನಲ್ ಎಂಟ್ರೀಸ್ ಗಳನ್ನ ಮಾಡಬೇಕು ಅನ್ನೋದನ್ನ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೇನೆ. ಅದರ ಮುಖಾಂತರ ನಾನು ನಿಮ್ಗೆ ಇಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಸೊ ಮೊದಲಿಗೆ ಪ್ರಾಬ್ಲಮ್ ಅನ್ನ ಬರ್ತಿದ್ದೇನೆ, ಆ ಪ್ರಾಬ್ಲಮ್ ಅನ್ನ ಒಂದ್ಸತಿ ನೋಡ್ಕೊಂಡ್ ಬರೋಣ. ಪ್ರಾಬ್ಲಮ್ ಅನ್ನ ನೋಡಿ. ಸೊ ಸಿಂಪಲ್ ಆಗಿರುತ್ತೆ. ಸೊ ನೀವು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಅನೀಶ್ ಲಿಮಿಟೆಡ್ ಇಶ್ಯೂ 30,000 equity shares of ₹10 each, payable at ₹30 on application, ₹50 on allotment, and ₹10 on first and final call. All the money was duly received. Record these transactions in the journal of the company. So ನಮಗೆ ಜರ್ನಲ್ ಎಂಟ್ರೀಸ್ ಅಲ್ಲಿ, ಸೊ ಜರ್ನಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ನಮಗೆ ಜರ್ನಲ್ ಬುಕ್ಸ್ ಅಲ್ಲಿ ನಾವು ಕಂಪನಿ ಇನ್ಫಾರ್ಮೇಶನ್ ಅನ್ನ, ಟ್ರಾನ್ಸಾಕ್ಷನ್ಸ್ ಗಳನ್ನ
ರೆಕಾರ್ಡ್ ಮಾಡಬೇಕು. ಸೊ ಇಷ್ಟು ನಮಗೆ ಹೇಳಿದರೆ ರೆಕಾರ್ಡ್ ದ ಟ್ರಾನ್ಸಾಕ್ಷನ್ ಇನ್ ದ ಜರ್ನಲ್ ಆಫ್ ದ ಕಂಪನಿ. ಸೊ ಜರ್ನಲ್ ಎಂಟ್ರೀಸ್ ಅನ್ನು ಮಾಡಬೇಕು, ಟ್ರಾನ್ಸಾಕ್ಷನ್ಸ್ ಗಳನ್ನ ಅಲ್ಲಿ ಅವರ ಕಂಪನಿಯ ಬುಕ್ಸ್ ಗಳಲ್ಲಿ ನಾವು ರೆಕಾರ್ಡ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನಾವು ಇಲ್ಲಿ ಇಂಪಾರ್ಟೆಂಟ್ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಎಷ್ಟು ಶೇರ್ ಇಶ್ಯೂ ಆಗಿದೆ, ಎಷ್ಟು ಅಥಾರಿಟಿ ಆಗಿದೆ ಅವನ್ನೆಲ್ಲ ನಾವು ಚೆಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಬೇಕು ಅನೀಶ್ ಲಿಮಿಟೆಡ್. ಸೊ ಅನೀಶ್ ಲಿಮಿಟೆಡ್ ಒಂದು ಕಂಪನಿ ಆಗಿದೆ. ಇಶ್ಯೂಡ್ 30,000 equity ಶೇರ್ಸ್. ಸೊ ಇಶ್ಯೂ ಮಾಡಿದರೆ ಕಂಪನಿಯವರು ಏನ್ ಮಾಡ್ತಾ ಇದ್ದಾರೆ, ಶೇರ್ ಗಳನ್ನ ಮಾರ್ತಾ ಇದ್ದಾರೆ. ಇಶ್ಯೂಡ್ ಅಂದ್ರೆ ಶೇರ್ ಅನ್ನ ಮಾರುವುದು. 30,000 equity ಶೇರ್ಸ್, ಶೇರ್ಸ್ ಗಳನ್ನ ಮಾರ್ತಾ ಇದ್ದಾರೆ. ಯಾವ ತರದ ಇಕ್ವಿಟಿ ಶೇರ್ಸ್, ಯಾವ ತರದ ಶೇರ್ಸ್ ಗಳನ್ನ ಮಾರ್ತಾ ಇದ್ದಾರೆ, ಇಕ್ವಿಟಿ ಶೇರ್ಸ್. ಸೊ ಇಲ್ಲಿ 2 ತರದ ಶೇರ್ಸ್ ಬರ್ತವೆ ಅಂತ ಹೇಳಿದ್ದೀನಿ. ಒಂದು ಪ್ರಿಫರೆನ್ಸ್ ಶೇರ್ಸ್, ಇನ್ನೊಂದು ಇಕ್ವಿಟಿ ಶೇರ್ಸ್. ಸೊ ಇಕ್ವಿಟಿ ಶೇರ್ಸ್ ಅನ್ನ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಮಾರ್ತಾ ಇದ್ದಾರೆ, ಇಶ್ಯೂ ಮಾಡ್ತಾ ಇದ್ದಾರೆ. ಆಫ್ ₹100 ಈಚ್. ಸೊ ಒಂದು ಶೇರ್ ನ ವ್ಯಾಲ್ಯೂ ಎಷ್ಟಿದೆ, 100 rupees ಇದೆ. ಸೊ ಅಂದ್ರೆ ಏನು, 30,000 ಇಕ್ವಿಟಿ ಶೇರ್ಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಶೇರ್ ನ ವ್ಯಾಲ್ಯೂ ಎಷ್ಟಿದೆ, 100 rupees ಇದೆ. ಅಂದ್ರೆ ಒನ್ ಶೇರ್ ಇಸ್ ಈಕ್ವಲ್ ಟು 100 rupees. ಒನ್ ಶೇರ್ ಇಸ್ ಈಕ್ವಲ್ ಟು 100 rupees. ಸೊ ಅಂತ ಶೇರ್ಸ್ ಗಳನ್ನ ಎಷ್ಟು ಮಾಡ್ತಾ ಇದ್ದಾರೆ, 30,000 ಇಕ್ವಿಟಿ ಶೇರ್ಸ್ ಅನ್ನ ಮಾಡ್ತಾ ಇದ್ದಾರೆ. ಎಷ್ಟು ಮಾಡ್ತಾ ಇದ್ದಾರೆ, 30,000 ಇಕ್ವಿಟಿ ಶೇರ್ಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ 30,000 ಶೇರ್ಸ್ ಅಲ್ಲಿ ಒಂದು ಶೇರ್ ನ ವ್ಯಾಲ್ಯೂ ಎಷ್ಟು, 100 rupees. ಅಂದ್ರೆ ಎಷ್ಟಾಗುತ್ತೆ, ಎಷ್ಟಾಗುತ್ತೆ ಇಲ್ಲಿ 30 lakh rupees ಆಗುತ್ತೆ. ಎಷ್ಟಾಗುತ್ತೆ, 30 lakh rupees ಆಗುತ್ತೆ. ಹೇಗೆ 30 lakh rupees ಆಗುತ್ತೆ ಅಂತ ಹೇಳಿದ್ರೆ, ಒಂದು ಶೇರ್ ನ ವ್ಯಾಲ್ಯೂ 100 rupees ಅಂತ ಹೇಳಿದ್ರೆ 30 ಶೇರ್ಸ್ ಗೆ ಎಷ್ಟಾಗುತ್ತೆ. ಸೊ 30,000 ಶೇರ್ಸ್, ಅದರ ಟೋಟಲ್ ವ್ಯಾಲ್ಯೂ ಎಷ್ಟಾಗುತ್ತೆ, 30 lakh rupees ಆಗುತ್ತೆ. ಎಷ್ಟಾಗುತ್ತೆ, 30 lakh rupees ಆಗುತ್ತೆ. ಸೊ ಈ ತರ ನೀವು ಅದನ್ನ ಕ್ಯಾಲ್ಕುಲೇಟ್ ಅನ್ನ ಮಾಡ್ಕೊಳ್ಬೇಕು. ಸೊ ಈ ತರ ನೀವು ಒಂದೊಂದನ್ನೇ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಸೊ ಮೊದಲಿಗೆ ಏನ್ ಮಾಡ್ತಾ ಇದೀವಿ ನಾವು, 30,000 ಇಕ್ವಿಟಿ ಶೇರ್ಸ್ ಇದಾವೆ. ಅದರಲ್ಲಿ ಒಂದು ಶೇರ್ ನ ವ್ಯಾಲ್ಯೂ ಎಷ್ಟು, 100 rupees. ಸೊ 30,000 ಶೇರ್ಸ್ ಗೆ ಎಷ್ಟಾಗುತ್ತೆ ಟೋಟಲ್ ವ್ಯಾಲ್ಯೂ, 30 lakh rupees ಆಗುತ್ತೆ. ಸೊ ಇಷ್ಟು ನೆನಪಿಟ್ಕೊಳ್ಬೇಕು, 30 lakh rupees ನ ಟೋಟಲ್ ಶೇರ್ಸ್ ಇದಾವೆ. ಈಚ್ ಪೇಬಲ್. ಸೊ ಇದನ್ನ ಇನ್ವೆಸ್ಟರ್ಸ್ ಗಳು, ಶೇರ್ ಹೋಲ್ಡರ್ಸ್ ಗಳು ಹೇಗೆ ಪೇಮೆಂಟ್ ಅನ್ನು ಮಾಡ್ತಾರೆ ಅನ್ನೋದನ್ನ ಇಲ್ಲಿ ನಮ್ಗೆ ಹೇಳಿದ್ದಾರೆ. ಪ್ರಾಸೆಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಹೇಳಿದೀನಿ 3 ಪ್ರಾಸೆಸ್ ಬರ್ತವೆ ಅಂತ. ಅಪ್ಲಿಕೇಶನ್ ಪ್ರಾಸೆಸ್, ಅಲಾಟ್ಮೆಂಟ್ ಪ್ರಾಸೆಸ್ ಮತ್ತೆ ಕಾಲ್ ಪ್ರಾಸೆಸ್ ಬರುತ್ತೆ. 3 ಪ್ರಾಸೆಸ್ ಗಳು ಬರ್ತವೆ. ಸೊ ಇಲ್ಲಿ ಅವ್ರು ಎಷ್ಟು ಪ್ರಾಸೆಸ್ ಕೊಟ್ಟಿರ್ತಾರೆ ಪ್ರಾಬ್ಲಮ್ ಅಲ್ಲಿ, ಅಷ್ಟು ಪ್ರಾಸೆಸ್ ಅನ್ನ ಮಾತ್ರ ನಾವು ಏನ್ ಮಾಡಬೇಕು, ಇಲ್ಲಿ ಸಾಲ್ವ್ ಮಾಡಬೇಕು. ಸೊ ಫಸ್ಟ್ ಪ್ರಾಸೆಸ್ ಅನ್ನ ನೋಡಿ, ಈಚ್ ಪೇಬಲ್ ಆಟ್ ₹30 ಆನ್ ಅಪ್ಲಿಕೇಶನ್. ಸೊ ಅಪ್ಲಿಕೇಶನ್ ಪ್ರಾಸೆಸ್ ಅಲ್ಲಿ 30 rupees ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅಂದ್ರೆ ಒಂದು ಶೇರ್ ನ ವ್ಯಾಲ್ಯೂ, ಸೊ ಒಂದು ಶೇರ್ ನ ವ್ಯಾಲ್ಯೂ ಎಷ್ಟಿದೆ, 100 rupees ಇದೆ. ಅವ್ರು ಏನ್ ಮಾಡ್ತಾ ಇದ್ದಾರೆ, 30 rupees ಅನ್ನ ಅಪ್ಲಿಕೇಶನ್ ಮನಿ ಅಂತ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ನಾವು ಏನ್ ಮಾಡ್ಕೊಳ್ಬೇಕು, ಒಂದು ವರ್ಕಿಂಗ್ ನೋಟ್ ಅನ್ನು ಮಾಡ್ಕೊಳ್ಬೇಕು. ಸೊ ಇಲ್ಲಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನಾವು ಏನ್ ಮಾಡಬೇಕು, ವರ್ಕಿಂಗ್ ನೋಟ್ ಅನ್ನು ಮಾಡ್ಕೊಳ್ಬೇಕು. ಇಲ್ಲಿ ಪ್ರಾಸೆಸ್ ಗಳನ್ನ ನಾವು ಬರ್ತಾ ಹೋಗ್ಬೇಕು. ಸೊ ಇಲ್ಲಿ ಯಾವ ತರ ಪ್ರಾಸೆಸ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ, ಅದನ್ನ ನಾವು ಇಲ್ಲಿ ಬರ್ಕೊಳ್ತಾ ಹೋಗ್ಬೇಕು. ಸೊ ಮೊದಲಿಗೆ ಏನ್ ಹೇಳ್ತಾ ಇದ್ದಾರೆ, ಟೋಟಲ್ ಶೇರ್ಸ್ ಎಷ್ಟಿದಾವೆ. ಸೊ ಟೋಟಲ್ ವ್ಯಾಲ್ಯೂ ಆಫ್ ಶೇರ್ಸ್ ಅಂತ ಬರ್ತೀನಿ. ಟೋಟಲ್ ವ್ಯಾಲ್ಯೂ ಆಫ್ ಶೇರ್ಸ್, ಟೋಟಲ್ ವ್ಯಾಲ್ಯೂ ಆಫ್ ಶೇರ್ಸ್ ಎಷ್ಟಿದೆ, ಟೋಟಲ್ ವ್ಯಾಲ್ಯೂ ಆಫ್ ಶೇರ್ಸ್ 30,000 ಶೇರ್ಸ್ ಇದೆ. 30,000 ಟೋಟಲ್ ಶೇರ್ಸ್ ಇದಾವೆ. ಇಕ್ವಿಟಿ ಶೇರ್ಸ್ ಇಂಟು ಒಂದು ಶೇರ್ಗೆ ಎಷ್ಟು, 100 ರೂಪಾಯಿ ಇದೆ, 100 rupees ಇದೆ. ಸೊ ಟೋಟಲ್ ವ್ಯಾಲ್ಯೂ ಆಫ್ ಶೇರ್ಸ್ ಎಷ್ಟಾಗುತ್ತೆ, 30 lakhs ಆಗುತ್ತೆ. ಎಷ್ಟಾಗುತ್ತೆ, 30 lakhs rupees ಆಗುತ್ತೆ ಟೋಟಲ್ ವ್ಯಾಲ್ಯೂ ಆಫ್ ಶೇರ್ಸ್. ಸೊ 30,000 ಶೇರ್ಸ್ ಗೆ ಟೋಟಲ್ ವ್ಯಾಲ್ಯೂ ಎಷ್ಟಿದೆ, 30 lakh rupees ಇದೆ. ಸೊ ಅಷ್ಟು ಅಮೌಂಟ್ ಅನ್ನ ಏನ್ ಮಾಡ್ತಾ ಇದ್ದಾರೆ, ಅವರು ಕಲೆಕ್ಟ್ ಮಾಡಬೇಕಾಗಿದೆ. ಸೊ ಕಂಪನಿ 30 lakh rupees ಅನ್ನ ಇನ್ವೆಸ್ಟರ್ಸ್ ಕಡೆಯಿಂದ, ಅಂದ್ರೆ ಶೇರ್ ಹೋಲ್ಡರ್ಸ್ ಕಡೆಯಿಂದ ಕಲೆಕ್ಟ್ ಮಾಡಬೇಕಾಗಿದೆ. ಸೊ ಇದನ್ನ ಹೇಗೆ ಕಲೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಮೊದಲಿಗೆ ಇಲ್ಲಿ ಹೇಳ್ತಾರೆ, ಪೇಬಲ್ ಆಟ್ 30 rupees ಆನ್ ಅಪ್ಲಿಕೇಶನ್. ಸೊ ಇಲ್ಲಿ ಪ್ರಾಸೆಸ್ ಗಳು ಬರ್ತಾವೆ. ಅವರು ಫಸ್ಟ್ ಪ್ರಾಸೆಸ್ ಅನ್ನು ಕೊಟ್ಟಿದ್ದಾರೆ. ಫಸ್ಟ್ ಪ್ರಾಸೆಸ್ ಯಾವುದು, ಅಪ್ಲಿಕೇಶನ್.
ಸೊ ಅಪ್ಲಿಕೇಶನ್ ಪ್ರೋಸೆಸ್ ಅಲ್ಲಿ ಎಷ್ಟು ದುಡ್ಡನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ₹30 ಆನ್ ಅಪ್ಲಿಕೇಶನ್. ಸೊ 30 ರೂಪಾಯಿನ ಏನ್ ಮಾಡ್ತಾ ಇದ್ದಾರೆ ಅಪ್ಲಿಕೇಶನ್ ಪ್ರೋಸೆಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಸೊ ಟೋಟಲ್ ಶೇರ್ಸ್ ಎಷ್ಟಿದಾವೆ 30,000 ಇದಾವೆ. ಟೋಟಲ್ ಶೇರ್ಸ್ 30,000 ಇದಾವೆ. ಸೊ ಅದನ್ನ ಬರೀಬೇಕು ಇಲ್ಲಿ 30,000 ಟೋಟಲ್ ಶೇರ್ಸ್. ಸೊ ಈ ಅಮೌಂಟ್ ಅನ್ನ ಈ ಪ್ರೋಸೆಸ್ ಅಲ್ಲಿ ಅವರು ದುಡ್ಡನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಟೋಟಲ್ 30 lakh rupees ಇದೆ. ಅದನ್ನ ಹೇಗೆ ಕಲೆಕ್ಟ್ ಮಾಡ್ತಾರೆ ಅನ್ನೋದನ್ನ ಇವರು ಇಲ್ಲಿ ನಮಗೆ ಹೇಳಿದ್ದಾರೆ. ಅದನ್ನ ನಾವು ಬೈಫರ್ಕೇಟ್ ಮಾಡ್ಕೊಳ್ಬೇಕು. ಸೊ ಫಸ್ಟ್ ಒನ್ ಅಪ್ಲಿಕೇಶನ್ ಟೋಟಲ್ ಶೇರ್ಸ್ ಇದಾವೆ 30,000 ಇದಾವೆ ಇಂಟು 30. ಸೊ ಇಂಟು 30 ಯಾಕೆ ಮಾಡಿದ್ದೇನೆ ನಾನು ಅಪ್ಲಿಕೇಶನ್ ಪ್ರೋಸೆಸ್ ಅಲ್ಲಿ ಎಷ್ಟು ದುಡ್ಡನ್ನ ಇಸ್ಕೊಳ್ತಾ ಇದ್ದಾರೆ ಒಂದು ಶೇರ್ಗೆ 30 rupees ಅನ್ನ ಇಸ್ಕೊಳ್ತಾ ಇದ್ದಾರೆ. ಸೊ ಹಾಗಂದ್ರೆ 30,000 ಇಂಟು 3 ಎಷ್ಟಾಗುತ್ತೆ ಕ್ಯಾಲ್ಕುಲೇಟರ್ ಅನ್ನ ಇಟ್ಕೊಳ್ಬೇಕು. ಸೊ ಇದಕ್ಕೆ ತುಂಬಾ ಕ್ಯಾಲ್ಕುಲೇಷನ್ಸ್ ಇದಾವೆ ಬೇಕಾಗುತ್ತೆ. ಸೊ ಎಷ್ಟಾಗುತ್ತೆ 30,000 ಇಂಟು 3. ಸೊ ಅಪ್ಲಿಕೇಶನ್ ಅಲ್ಲಿ 30 ರೂಪಾಯಿ ಬರ್ತಾ ಇದೆ ಒಂದು ಶೇರ್ಗೆ. ಅಂದ್ರೆ ಟೋಟಲ್ 30,000 ಶೇರ್ಸ್ಗೆ ಎಷ್ಟು ಅಮೌಂಟ್ ಬರ್ತಾ ಇದೆ 9 lakh rupees ಬರ್ತಾ ಇದೆ. ಎಷ್ಟು ಬರ್ತಾ ಇದೆ 9 lakh rupees ಬರ್ತಾ ಇದೆ. ಸೊ ಹೇಗೆ ಅಂತ ಗೊತ್ತಾಯ್ತಾ. ಸೊ ಇಲ್ಲಿ ಏನ್ ಮಾಡ್ಬೇಕು ಅಪ್ಲಿಕೇಶನ್ ಮನಿ ಎಷ್ಟು ಬರ್ತಾ ಇದೆ ನೋಡ್ಬೇಕು. 30 rupees ಬರ್ತಾ ಇದೆ. ಅಂದ್ರೆ ಟೋಟಲ್ 100 rupees. ಅದರಲ್ಲಿ 30 rupees ನಾವು ಯಾವಾಗ ಕಲೆಕ್ಟ್ ಮಾಡ್ತಾ ಇದೀವಿ ಅಪ್ಲಿಕೇಶನ್ ಪ್ರೊಸೆಸ್ ಅಲ್ಲಿ ಮಾಡ್ತಾ ಇದೀವಿ. ಸೊ ಟೋಟಲ್ ಶೇರ್ಸ್ ಎಷ್ಟಿದಾವೆ 30,000 ಶೇರ್ಸ್ ಇದಾವೆ. ಸೊ ಇಲ್ಲಿ ಬರೀಬೇಕು 30,000 ಇಂಟು 3 ಬರೀಬೇಕು. ಎಷ್ಟಾಗುತ್ತೆ 9 lakh rupees ಆಗುತ್ತೆ. ಸೊ ಇದನ್ನ ಬರ್ಕೊಳ್ಬೇಕು. ಸೆಕೆಂಡ್ ಪ್ರೊಸೆಸ್. ಸೊ ಸೆಕೆಂಡ್ ಪ್ರೊಸೆಸ್ ಯಾವ್ದು ನೋಡಬೇಕು ₹50 ಆನ್ ಅಲಾಟ್ಮೆಂಟ್. ಸೊ ಅಲಾಟ್ಮೆಂಟ್ ಪ್ರೊಸೆಸ್ ಕೊಟ್ಟಿದ್ದಾರೆ. ಸೊ ಇದು ಸೆಕೆಂಡ್ ಪ್ರೊಸೆಸ್ ಆಗಿದೆ. ಸೊ ಇಲ್ಲಿ ಬರೀಬೇಕು ಅಲಾಟ್ಮೆಂಟ್. ಸೊ ಅಲಾಟ್ಮೆಂಟ್ ಪ್ರೊಸೆಸ್ ಅಲ್ಲಿ ಕೂಡ ಏನಿರ್ತವೆ ಟೋಟಲ್ ಶೇರ್ಸ್ ಎಷ್ಟಿರ್ತವೆ 30,000 ಇರ್ತವೆ. ಟೋಟಲ್ ಶೇರ್ಸ್ 30,000. ಸೊ ಟೋಟಲ್ ಶೇರ್ಸ್ ಚೇಂಜ್ ಆಗೋದಿಲ್ಲ. ಸೊ ಅವ್ರು ಏನ್ ಹೇಳ್ತಾ ಇದ್ದಾರೆ ಎಷ್ಟಿದೆ ಟೋಟಲ್ ಅಮೌಂಟ್ 30 lakh rupees ಇದೆ. ಆ 30 lakh rupees ಅನ್ನ ಪ್ರೋಸೆಸ್ ವೈಸ್ ಏನ್ ಮಾಡ್ತಾ ಇದ್ದಾರೆ ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಪ್ರೋಸೆಸ್ ಅಲ್ಲಿ ಎಷ್ಟು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಮೌಂಟ್ 9 lakh rupees ಅನ್ನ ಇಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅಲಾಟ್ಮೆಂಟ್ ಅಲ್ಲಿ ನೋಡ್ಬೇಕು ಎಷ್ಟು ರೂಪಾಯಿ ಇದೆ. ಅಲಾಟ್ಮೆಂಟ್ ಅಲ್ಲಿ 50 rupees ಇದೆ. ಅಲಾಟ್ಮೆಂಟ್ ಅಲ್ಲಿ ಎಷ್ಟಿದೆ 50 rupees ಇದೆ. ಸೊ ಇಲ್ಲಿ 30,000 ಇಂಟು 50 30,000 ಇಂಟು 50 ಅಂದ್ರೆ ಅಲಾಟ್ಮೆಂಟ್ ಅಲ್ಲಿ 50 rupees ಬರ್ತಾ ಇದೆ. ಸೊ 30,000 ಇಂಟು 50 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ 15 lakhs ಬರುತ್ತೆ. ಎಷ್ಟು ಬರುತ್ತೆ 15 lakh rupees ಬರುತ್ತೆ. ಸೊ ಫಸ್ಟ್ ಪ್ರೋಸೆಸ್ ಅಂದ್ರೆ ಅಪ್ಲಿಕೇಶನ್ ಪ್ರೋಸೆಸ್ ಅಲ್ಲಿ 9 lakh rupees ಅನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೆಕೆಂಡ್ ಪ್ರೋಸೆಸ್ ಅಲ್ಲಿ ಅಲಾಟ್ಮೆಂಟ್ ಪ್ರೋಸೆಸ್ ಅಲ್ಲಿ 50 rupees ಅಂದ್ರೆ 15 lakh rupees ಅನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಒನ್. ಸೊ ಇಲ್ಲಿ ಓದಬೇಕು. ನೆಕ್ಸ್ಟ್ ಒನ್ ಏನಿದೆ ನೋಡಬೇಕು. And ₹10 on first and final call. And ₹20 ಆಗಬೇಕು. And ₹20 on first and final call. ಸೊ ಏನ್ ಮಾಡ್ತಾ ಇದ್ದಾರೆ ಫಸ್ಟ್ ಅಂಡ್ ಫೈನಲ್ ಕಾಲ್. ಸೊ ಅದನ್ನ ಮಾಡ್ತಾ ಇದ್ದಾರೆ. ಸೊ ಕಾಲ್ಸ್ ಮಾಡ್ತಾ ಇದ್ದಾರೆ. ಒಂದೇ ಕಾಲ್ ಮಾಡ್ತಾ ಇದ್ದಾರೆ ಫಸ್ಟ್ ಅಂಡ್ ಫೈನಲ್ ಕಾಲ್. ಅದರ ಹೆಸರು ಫಸ್ಟ್ ಅಂಡ್ ಫೈನಲ್ ಕಾಲ್. ಸೊ ಇಲ್ಲಿ ಬರೀಬೇಕು ಫಸ್ಟ್ ಅಂಡ್ ಫೈನಲ್ ಕಾಲ್. ಫಸ್ಟ್ ಅಂಡ್ ಫೈನಲ್ ಕಾಲ್. ಸೊ ಇಲ್ಲೂ ಕೂಡ ಶೇರ್ಸ್ಗಳು ಎಷ್ಟಿರ್ತವೆ 30,000 ಇರ್ತವೆ. 30,000 ಶೇರ್ಸ್ ಟೋಟಲ್ ಶೇರ್ಸ್ ಇಂಟು. ಸೊ ಇಲ್ಲಿ ಎಷ್ಟು ರೂಪಾಯಿ ಬರ್ತಾ ಇದೆ 20 rupees ಬರ್ತಾ ಇದೆ. ಸೊ ಇಲ್ಲಿ ಬರೀಬೇಕು ಇಂಟು 20 ಮಾಡಬೇಕು. ಇಂಟು 20 ಮಾಡಬೇಕು. ಸೊ 30,000 ಇಂಟು 20 ಎಷ್ಟಾಗುತ್ತೆ 6 lakh rupees ಆಗುತ್ತೆ. ಎಷ್ಟಾಗುತ್ತೆ 6 lakh rupees ಆಗುತ್ತೆ. ಸೊ ಥರ್ಡ್ ಪ್ರೊಸೆಸ್ ಯಾವ್ದಿದೆ ಫಸ್ಟ್ ಅಂಡ್ ಫೈನಲ್ ಕಾಲ್ ಪ್ರೊಸೆಸ್. ಸೊ ಅದರಲ್ಲಿ ಎಷ್ಟು ಬರ್ತಾ ಇದೆ 6 lakh rupees ಬರ್ತಾ ಇದೆ. ಅಂದ್ರೆ 20 rupees ಪರ್ ಶೇರ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. 30,000 ಶೇರ್ ಟೋಟಲ್ ಇದಾವೆ. ಸೊ ಅದಕ್ಕೆ ಇಂಟು 20 ಮಾಡಿದಾಗ ನಮ್ಗೆ ಎಷ್ಟಾಗುತ್ತೆ 6 lakh rupees ಬರುತ್ತೆ. ಸೊ ಈಗ ಈ ತರ ಪ್ರೊಸೆಸ್ ಅನ್ನ ಫಾಲೋ ಮಾಡಿದ್ದಾರೆ. ಸೊ ಫೈನಲಿ ಏನ್ ಹೇಳಿದ್ದಾರೆ ಆಲ್ ದ ಮನಿ ವಾಸ್ ಡ್ಯೂಲಿ ರಿಸೀವ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಕಾಲ್ಸ್ ಗಳನ್ನ ಮಾಡಿ ಅಲಾಟ್ಮೆಂಟ್ ಗಳನ್ನ ಮಾಡಿ ಇದೇನ್ ಪ್ರೋಸೆಸ್ ಇದೆ ಆ ಪ್ರೋಸೆಸ್ ಅಲ್ಲಿ ಏನಾಗ್ತಾ ಇದೆ ಎಲ್ಲಾ ಅಮೌಂಟ್ ಏನಾಗ್ತಾ ಇದೆ ರಿಸೀವ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಷ್ಟು ಬರ್ಬೇಕಾಗಿತ್ತು ಅಷ್ಟು ಅಮೌಂಟ್ ಗಳು ಏನಾಗ್ತಾ ಇದೆ ಇಲ್ಲಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ.
ಸೊ ಇದು ನಾರ್ಮಲ್ ಬೇಸಿಕ್ ಪ್ರಾಬ್ಲಮ್ ಆಗಿದೆ. ಸೊ ಇಲ್ಲಿ ದುಡ್ಡನ್ನ ಎಷ್ಟು ಬರ್ಬೇಕಾಗುತ್ತೋ ಅಷ್ಟು ದುಡ್ಡನ್ನ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ, ದುಡ್ಡು ಬರ್ತಾ ಇದೆ. ಸೊ ಹಾಗಾಗಿ ಇದನ್ನ ನಾವು ನೋಡ್ಕೊಳ್ಬೇಕು. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದುಡ್ಡು ಬಂತು, ದುಡ್ಡು ಬರಲಿಲ್ಲ, ಅದನ್ನ ಏನ್ ಮಾಡ್ಬೇಕು, ನಾವು ಮೊದಲಿಗೆ ತಿಳ್ಕೊಳ್ಬೇಕು. ಆ ನಂತರ ನಾವು ಇದನ್ನ ಈ ಪ್ರೊಸೆಸ್ ಅನ್ನ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ನೋಡೋಣ ಈಗ. ಸೊ ಪ್ರಾಸೆಸ್ ಅನ್ನ ಬರ್ದಿದ್ದೀವಿ. 3 ಪ್ರಾಸೆಸ್ ಇದಾವೆ. ಫಸ್ಟ್ ಒನ್ ಅಪ್ಲಿಕೇಶನ್ ಪ್ರಾಸೆಸ್, ಸೆಕೆಂಡ್ ಒನ್ ಅಲಾಟ್ಮೆಂಟ್ ಪ್ರಾಸೆಸ್, ಥರ್ಡ್ ಒನ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಪ್ರಾಸೆಸ್. ಸೊ 3 ಪ್ರಾಸೆಸ್ ಅನ್ನ ಮಾಡಿದೀವಿ. ಫಸ್ಟ್ ಪ್ರಾಸೆಸ್ ಅಲ್ಲಿ 9 lakh rupees ಅನ್ನ ಕಲೆಕ್ಟ್ ಮಾಡಿದ್ದಾರೆ. ಸೆಕೆಂಡ್ ಪ್ರಾಸೆಸ್ ಅಲ್ಲಿ 15 lakh ಅನ್ನ ಕಲೆಕ್ಟ್ ಮಾಡಿದ್ದಾರೆ. ಸೊ ಟೋಟಲ್ ಎಷ್ಟಾಯ್ತು, 24 lakh ಆಯ್ತು. ಥರ್ಡ್ ಕಾಲ್ ಅಲ್ಲಿ, ಸೊ ಥರ್ಡ್ ಪ್ರಾಸೆಸ್ ಅಲ್ಲಿ ಏನ್ ಮಾಡಿದ್ದಾರೆ, 6 lakh ಅನ್ನ ಇಲ್ಲಿ ಕಲೆಕ್ಟ್ ಮಾಡಿದ್ದಾರೆ. ಸೊ ಟೋಟಲ್ ಮಾಡಿದಾಗ ನಮ್ಗೆ ಎಷ್ಟಾಗುತ್ತೆ, 30 lakh rupees ಆಗುತ್ತೆ. ಎಷ್ಟಾಗುತ್ತೆ, 30 lakh rupees ಆಗುತ್ತೆ. ನಮಗೆ ಟೋಟಲ್ ಅಮೌಂಟ್ ಎಷ್ಟು ಬರಬೇಕಾಗಿತ್ತು, ಟೋಟಲ್ ಶೇರ್ಸ್, ಟೋಟಲ್ ವ್ಯಾಲ್ಯೂ ಆಫ್ ಶೇರ್ಸ್ ಎಷ್ಟಿದೆ, 30 lakh ಇದೆ. ಸೊ ಆ 30 lakh ಅನ್ನ ನಾವು ಏನ್ ಮಾಡ್ತಾ ಇದೀವಿ, ಫಸ್ಟ್ ಪ್ರೋಸೆಸ್, ಸೆಕೆಂಡ್ ಪ್ರೋಸೆಸ್, ಥರ್ಡ್ ಪ್ರೋಸೆಸ್, ಸೊ ಈ ತರ ನಾವೇನ್ ಮಾಡ್ತಾ ಇದೀವಿ, ಅಲ್ಲಿ ಅದನ್ನ ಕಲೆಕ್ಟ್ ಮಾಡ್ತಾ ಇದೀವಿ. ಸೊ ಈ ತರ ನಾವೇನ್ ಮಾಡ್ಬೇಕು, ಮೊದಲು ವರ್ಕಿಂಗ್ ನೋಟ್ ಹಾಕೊಳ್ಬೇಕು. ಮೊದಲಿಗೆ ಅದರಲ್ಲಿ ಟೋಟಲ್ ಶೇರ್ಸ್ ವ್ಯಾಲ್ಯೂ ಅನ್ನು ಹಾಕೊಳ್ಬೇಕು. ಸೊ ಟೋಟಲ್ ಶೇರ್ ವ್ಯಾಲ್ಯೂ ನಮಗೆ ಫಸ್ಟ್ ಗೆ ಕೊಟ್ಟಿರ್ತಾರೆ, 30,000 100 ಮಾಡಬೇಕು, ಟೋಟಲ್ ಶೇರ್ ವ್ಯಾಲ್ಯೂ ಬರುತ್ತೆ. ಅದನ್ನ ಹೇಗೆ ರಿಸೀವ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಮಗೆ ಪ್ರೋಸೆಸ್ ಅನ್ನ ಕೊಟ್ಟಿರ್ತಾರೆ. ಅಲಾಟ್ಮೆಂಟ್ ಪ್ರೋಸೆಸ್, ಅಪ್ಲಿಕೇಶನ್ ಪ್ರೋಸೆಸ್ ಮತ್ತೆ ಫೈನಲ್ ಕಾಲ್. ಸೊ ಕಾಲ್ಸ್ ಪ್ರೋಸೆಸ್ ಕೊಡ್ತಾರೆ. ಸೊ ಅದನ್ನ ಈ ತರ ಬೈಫರ್ಕೇಟ್ ಮಾಡ್ಕೊಂಡಾಗ ಫಸ್ಟ್ ಕಾಲಮ್ ಅಲ್ಲಿ ಅಂದ್ರೆ ಫಸ್ಟ್ ಪ್ರೋಸೆಸ್ ಅಲ್ಲಿ 9 lakh, ಸೆಕೆಂಡ್ ಪ್ರೋಸೆಸ್ ಅಲ್ಲಿ 15 lakh, ಥರ್ಡ್ ಪ್ರೋಸೆಸ್ ಅಲ್ಲಿ 6 lakh. ಸೊ ಟೋಟಲ್ ಕೂಡಿಸಿದಾಗ ನಮ್ಗೆ ಎಷ್ಟಾಗುತ್ತೆ, 30 lakh rupees ಟೋಟಲ್ ಬರುತ್ತೆ. ಸೊ ಅಷ್ಟು ಬರಬೇಕಾಗಿತ್ತು, ಅಷ್ಟು ಅಮೌಂಟ್ ಗಳು ಏನಾಗ್ತಾ ಇಲ್ಲಿ ಬರ್ತಾ ಇದೆ. ಸೊ ಈಗ ನಾವೇನ್ ಮಾಡ್ಬೇಕು, ಜರ್ನಲ್ ಎಂಟ್ರೀಸ್ ಮಾಡ್ತಾ ಹೋಗ್ಬೇಕು. ಮೊದಲಿಗೆ ಜರ್ನಲ್ ಎಂಟ್ರೀಸ್ ಮಾಡಬೇಕು. ಸೊ ಇಲ್ಲಿ ನಾವು ಪ್ರೋಸೆಸ್ ಅನ್ನ ನೆನ್ಪಡ್ಕೊಳ್ಬೇಕು. ಸೊ ಈ ಪ್ರೋಸೆಸ್ ಎಷ್ಟಿದೆ ನೋಡ್ಬೇಕು, 3 ಪ್ರೋಸೆಸ್ ಇದಾವೆ. ಅಪ್ಲಿಕೇಶನ್ ಪ್ರೋಸೆಸ್, ಅಲಾಟ್ಮೆಂಟ್ ಪ್ರೋಸೆಸ್ ಮತ್ತೆ ಕಾಲ್ಸ್ ಪ್ರೋಸೆಸ್. ಸೊ 3 ಪ್ರೋಸೆಸ್ ಇದಾವೆ. ಸೊ ಅದನ್ನ ನಾವು ಮಾಡ್ತಾ ಹೋಗ್ಬೇಕು ಇಲ್ಲಿ. ಸೊ ಫಸ್ಟ್ ಪ್ರೋಸೆಸ್ ಅಲ್ಲಿ ಏನಿದೆ, ಅಪ್ಲಿಕೇಶನ್ ಪ್ರೋಸೆಸ್ ಇದೆ. ಫಸ್ಟ್ ಪ್ರೋಸೆಸ್ ಅಪ್ಲಿಕೇಶನ್ ಪ್ರೋಸೆಸ್. ಸೊ ನಾವು ರೂಲ್ಸ್ ಗಳನ್ನ ಇಲ್ಲಿ ಫಾಲೋ ಮಾಡಬೇಕು. ಜರ್ನಲ್ ಎಂಟ್ರೀಸ್ ಅನ್ನ ಮಾಡುವಾಗ ನಾವು ಅಕೌಂಟಿಂಗ್ ಸಿಸ್ಟಮ್ ರೂಲ್ಸ್ ಅನ್ನ ಇಲ್ಲಿ ನೆನ್ಪಿಟ್ಕೊಳ್ಬೇಕು. ಸೊ ಏನಾಗುತ್ತೆ ಇಲ್ಲಿ, ಸೊ ನಾವು ಏನಾಗ್ತಾ ಇದೆ, ಸೊ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಇದು ರಿಯಲ್ ಅಕೌಂಟ್ ನ ರೂಲ್ ಆಗಿದೆ. ಪರ್ಸನಲ್ ಅಕೌಂಟ್ ರೂಲ್ ಏನಾಗುತ್ತೆ, ಡೆಬಿಟ್ ದ ರಿಸೀವರ್ ಆಫ್ ಬೆನಿಫಿಟ್, ಕ್ರೆಡಿಟ್ ದ ಗಿವರ್ ಆಫ್ ಬೆನಿಫಿಟ್. ಲಾಸ್ಟ್ ಒನ್ ನಾಮಿನಲ್ ರೂಲ್. ಸೊ ನಾಮಿನಲ್ ಅಕೌಂಟ್ ರೂಲ್ ಏನಾಗುತ್ತೆ, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಸೊ ಇದನ್ನ ನಾವು ನೆನಪಿಟ್ಕೊಳ್ಬೇಕು. ಸೊ ಈ ಬೇಸಿಸ್ ಮೇಲೆ ನಾವು ಏನ್ ಮಾಡಬೇಕು, ಜರ್ನಲ್ ಎಂಟ್ರೀಸ್ ಅನ್ನ ಮಾಡ್ತಾ ಹೋಗ್ಬೇಕು. ಫಸ್ಟ್ ಪ್ರೋಸೆಸ್ ಅಲ್ಲಿ ಅಪ್ಲಿಕೇಶನ್ ಪ್ರೋಸೆಸ್ ಅಲ್ಲಿ ಏನಾಗ್ತಾ ಇದೆ, ನಮ್ಗೆ ದುಡ್ಡು ಬರ್ತಾ ಇದೆ. ಸೊ ಕಂಪನಿ ಅಕೌಂಟ್ಸ್ ಹಾಕ್ತಾ ಇದೀವಿ ನಾವು. ಸೊ ಕಂಪನಿ ಏನ್ ಮಾಡ್ತಾ ಇದ್ದಾರೆ, ಫಸ್ಟ್ ಪ್ರೋಸೆಸ್ ಅಲ್ಲಿ ಅಪ್ಲಿಕೇಶನ್ ಅನ್ನ ಇಶ್ಯೂ ಮಾಡ್ತಾ ಇರ್ತಾರೆ, ಅಂದ್ರೆ ಪ್ರಾಸ್ಪೆಕ್ಟಸ್ ಅನ್ನ ಇಶ್ಯೂ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಅಪ್ಲಿಕೇಶನ್ ಕೂಡ ಕೊಡ್ತಾರೆ. ಅಪ್ಲಿಕೇಶನ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಅಪ್ಲಿಕೇಶನ್ ನಮ್ಮ ಕಡೆಯಿಂದ ಹೋಗ್ತಾ ಇದೆ. ಅದರಿಂದ ನಮ್ಗೆ ಏನಾಗ್ತಾ ಇದೆ, ದುಡ್ಡು ಬರ್ತಾ ಇದೆ. ಸೊ ಇಲ್ಲಿ ನಾವು ಒಂದು ಬ್ಯಾಂಕ್ ಅಕೌಂಟ್ ಅನ್ನ ನಾವು ಇಲ್ಲಿ ಮೇಂಟೈನ್ ಮಾಡ್ತೀವಿ ಅಂತ ಹೇಳಿದೀವಿ. ಸೊ ನಾವು ಟ್ರಾನ್ಸಾಕ್ಷನ್ಸ್ ಗಳನ್ನ ಯಾವಾಗಲೂ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮುಖಾಂತರ ನಾವು ಏನ್ ಮಾಡ್ತೀವಿ, ಬ್ಯಾಂಕ್ ಮುಖಾಂತರ ಟ್ರಾನ್ಸಾಕ್ಷನ್ ಅನ್ನ ಮಾಡ್ತೀವಿ. ಸೊ ಹಾಗಾಗಿ ಏನಾಗ್ತಾ ಇದೆ, ನಮ್ಗೆ ಬ್ಯಾಂಕ್ ಇಂದ ದುಡ್ಡು ಬರ್ತಾ ಇದೆ. ಬ್ಯಾಂಕ್ ಇಂದ ನಮ್ಗೆ ದುಡ್ಡು ಬರ್ತಾ ಇದೆ. ನಮ್ ಕಡೆಯಿಂದ ಏನ್ ಹೋಗ್ತಾ ಇದೆ, ಶೇರ್ ಅಪ್ಲಿಕೇಶನ್ ಹೋಗ್ತಾ ಇದೆ. ನಾವು ಅಪ್ಲಿಕೇಶನ್ ಅನ್ನ ಅವ್ರಿಗೆ ಕೊಡ್ತಾ ಇದೀವಿ. ಕಂಪನಿ ಅವ್ರು ಏನ್ ಮಾಡ್ತಾ ಇದಾರೆ, ಅಪ್ಲಿಕೇಶನ್ ಅನ್ನ ಕೊಡ್ತಾ ಇದಾರೆ, ದುಡ್ಡನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಫಸ್ಟ್ ಎಂಟ್ರಿ ಏನಾಗುತ್ತೆ, ಡೇಟ್ ಅನ್ನ ಬರೀಬೇಕು. ಸೊ ಇಲ್ಲಿ ಡೇಟ್ ಕೊಟ್ಟಿಲ್ಲ ನಿಮಗೆ. ಸೊ ಹಾಗಾಗಿ ನಂಬರ್ಸ್ ಅನ್ನ ಬರ್ತಾ ಇದ್ದೇನೆ. ಸೊ ಫಸ್ಟ್ ಎಂಟ್ರಿ ಡೇಟ್ ಕೊಟ್ಟರೆ ನೀವು ಡೇಟ್ ಅನ್ನ ಬರೀಬೇಕು. ಏನು ಕೊಟ್ಟಿಲ್ಲ ಅಂತಂದ್ರೆ ನೀವು ನಂಬರ್ಸ್ ಅನ್ನ ಬರೀಬಹುದು. ಸೊ ಫಸ್ಟ್ ಎಂಟ್ರಿ ಏನ್ ಮಾಡಬೇಕು, ನಮ್ಗೆ ದುಡ್ಡು ಬರ್ತಾ ಇದೆ, ಡೆಬಿಟ್ ವಾಟ್ ಕಮ್ಸ್ ಇನ್. ಸೊ ಬ್ಯಾಂಕ್ ಅಕೌಂಟ್ ಕಮ್ಸ್ ಇನ್. ಹಾಗಾಗಿ ಬ್ಯಾಂಕ್ ಅಕೌಂಟ್ ಡೆಬಿಟ್, ಬ್ಯಾಂಕ್ ಅಕೌಂಟ್ ಡೆಬಿಟ್. ರೂಲ್ ನಂಬರ್ 2, ರಿಯಲ್ ಅಕೌಂಟ್ ರೂಲ್. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್. ಸೊ ದುಡ್ಡು ಬರ್ತಾ ಇದೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ 2. ಸೊ 2 ಇಲ್ಲಿಂದ ಬರಬೇಕು. 2 ನಮ್ ಕಡೆಯಿಂದ ಏನು ಹೋಗ್ತಾ ಇದೆ, ಸೊ ಕ್ರೆಡಿಟ್ ವಾಟ್ ಗೋಸ್ ಔಟ್. ನಮ್ ಕಡೆಯಿಂದ ಏನು ಹೋಗ್ತಾ ಇದೆ, ಶೇರ್ ಅಪ್ಲಿಕೇಶನ್ ಹೋಗ್ತಾ ಇದೆ. ಹಾಗಾಗಿ ಸೊ ಯಾವ ಶೇರ್ ಅಪ್ಲಿಕೇಶನ್, ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಿಮ್ಗೆ 30,000 ಶೇರ್ಸ್ ಅಂತ ಅಷ್ಟೇ ಕೊಟ್ರೆ ನೀವೇನ್ ಮಾಡ್ಬೇಕು, ಶೇರ್ ಅಪ್ಲಿಕೇಶನ್ ಅಂತ ಬರೀಬೇಕು. ಇಲ್ಲಿ ಹೇಳಿದ್ದಾರೆ 30,000 ಇಕ್ವಿಟಿ ಶೇರ್ಸ್ ಅಂತ ಹೇಳಿದ್ದಾರೆ. ಇಕ್ವಿಟಿ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ನಮ್ ಕಡೆಯಿಂದ ಯಾವ ಶೇರ್ಸ್ ಹೋಗ್ತಾ ಇದಾವೆ, ಯಾವ ಅಪ್ಲಿಕೇಶನ್ ಹೋಗ್ತಾ ಇದಾವೆ, 2
ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಂತ ಬರೀಬೇಕು. ಸೊ ಏನಂತ ಬರೀಬೇಕು? ಇಕ್ವಿಟಿ ಶೇರ್ ಅಪ್ಲಿಕೇಶನ್. ಸೊ ಅವ್ರು ಯಾವ ತರ ಕೊಟ್ಟಿರ್ತಾರೆ, ಯಾವ ಶೇರ್ಸ್ ಅನ್ನ ಕೊಟ್ಟಿರ್ತಾರೆ ಅದನ್ನ ನಾವಿಲ್ಲಿ ಬರೀಬೇಕು. ಸೊ ಪ್ರಾಬ್ಲಮ್ ಅಲ್ಲಿ ಇಕ್ವಿಟಿ ಶೇರ್ ಅಂತ ಕೊಟ್ಟಿದ್ದಾರೆ, ನಾವೇನಂತ ಬರೀಬೇಕು? ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಂತ. ಬೈ ಚಾನ್ಸ್ ನಮಗೆ ಪ್ರಿಫರೆನ್ಸ್ ಶೇರ್ಸ್ ಅಂತ ಕೊಟ್ಟಿದ್ರೆ ಟು ಪ್ರಿಫರೆನ್ಸ್ ಶೇರ್ ಅಂತ ಬರೀಬೇಕು. ಸೊ ಪ್ರಿಫರೆನ್ಸ್ ಶೇರ್ ಅಪ್ಲಿಕೇಶನ್ ಅಂತ ಬರೀಬೇಕು. ಏನು ಕೊಟ್ಟಿರಲಿಲ್ಲ, ಬರೀ ಶೇರ್ಸ್ ಅಂತ ಕೊಟ್ಟಿದ್ರೆ ನಾವು ಬರೀ ಶೇರ್ ಅಪ್ಲಿಕೇಶನ್ ಅಂತ ಬರೀತೀವಿ. ಸೊ ಈಗ ನಮಗೆ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಹಾಗಾಗಿ ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್, ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್. ಸೊ ಇದಕ್ಕೆ ನರೇಶನ್ ಬರೀಬೇಕು, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಸೊ ಬೀಯಿಂಗ್ ಏನ್ ಬರೀಬೇಕು? ಅಪ್ಲಿಕೇಶನ್ ಮನಿ ರಿಸೀವ್ಡ್, ಅಪ್ಲಿಕೇಶನ್ ಮನಿ ರಿಸೀವ್ಡ್. ಸೊ ಎಂಟ್ರಿಯನ್ನ ಕ್ಲೋಸ್ ಮಾಡಬೇಕು. ಸೊ ಇಲ್ಲಿ ನರೇಶನ್ ಅನ್ನ ಯಾವ ತರ ಬರೀಬೇಕು, ಯಾಕೆ ಬರೀಬೇಕು ಅಂತಂದ್ರೆ ನಾವು ಟ್ರಾನ್ಸಾಕ್ಷನ್ ಯಾಕೆ ಮಾಡಿರ್ತೀವಿ ಅದನ್ನ ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ನರೇಶನ್ ಅಲ್ಲಿ. ಸೊ ಇಲ್ಲಿ ಟ್ರಾನ್ಸಾಕ್ಷನ್ ಅನ್ನ ಯಾಕೆ ಮಾಡಿದೀವಿ, ಅಪ್ಲಿಕೇಶನ್ ಮನಿಯನ್ನ ಏನ್ ಮಾಡ್ತಾ ಇದೀವಿ, ರಿಸೀವ್ ಮಾಡ್ತಾ ಇದೀವಿ. ಹಾಗಾಗಿ ಬ್ಯಾಂಕ್ ಇಂದ ದುಡ್ಡು ಬರ್ತಾ ಇದೆ. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ವಾಟ್ ಕಮ್ಸ್ ಇನ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್. ಸೊ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ನಮ್ ಕಡೆಯಿಂದ ಹೋಗ್ತಾ ಇದೆ, ನಮ್ಗೆ ದುಡ್ಡು ಬರ್ತಾ ಇದೆ, ಬ್ಯಾಂಕ್ ಇಂದ ಬರ್ತಾ ಇದೆ. ಸೊ ಅದಕ್ಕೆ ನಾವು ಏನ್ ಮಾಡ್ತಾ ಇದೀವಿ, ಈ ತರದ ಎಂಟ್ರಿಯನ್ನ ಮಾಡ್ತಾ ಇದೀವಿ. ಸೊ ಇಲ್ಲಿ ಅಪ್ಲಿಕೇಶನ್ ಮನಿ ಎಷ್ಟು ಬರ್ತಾ ಇದೆ ಅದನ್ನ ನಾವು ಇಲ್ಲಿ ಬರೀಬೇಕಾಗುತ್ತೆ ಅಮೌಂಟ್ ಕಾಲಮ್ ಅಲ್ಲಿ. ಸೊ ಅದಕ್ಕೆ ನಾವು ವರ್ಕಿಂಗ್ ನೋಟ್ ಅನ್ನ ಮಾಡಿದ್ದೇವೆ. ಸೊ ಇದಕ್ಕೆ ಅದು ಹೆಲ್ಪ್ ಆಗುತ್ತೆ. ಸೊ ಇದನ್ನ ಮಾಡಿದ್ರೆ, ವರ್ಕಿಂಗ್ ನೋಟ್ ಅನ್ನ ಮಾಡಿದ್ರೆ ನಮ್ಗೆ ಅಲ್ಲಿ ಈಸಿಲಿ ಏನಾಗುತ್ತೆ, ನಾವು ಅದನ್ನ ಅಲ್ಲಿ ಫಿಲ್ ಮಾಡಬಹುದು ಅಮೌಂಟ್ ಕಾಲಮ್ ನ. ಸೊ ಅಪ್ಲಿಕೇಶನ್ ಪ್ರೋಸೆಸ್ ಗೆ ಬರಬೇಕು. ಸೊ ಎಷ್ಟಿದೆ ಅಪ್ಲಿಕೇಶನ್ ಪ್ರೋಸೆಸ್ ಅಲ್ಲಿ ಅಮೌಂಟ್? 30 ರೂಪಾಯಿ ಬರ್ತಾ ಇದೆ. ಸೊ 30,000 ಇಂಟು 3 ಮಾಡಿದಾಗ 30 ಮಾಡಿದಾಗ ನಮಗೆ ಟೋಟಲ್ ಅಮೌಂಟ್, ಸೊ ಟೋಟಲ್ ಅಮೌಂಟ್ ಫ್ರಮ್ ಅಪ್ಲಿಕೇಶನ್ ಎಷ್ಟು ಬರ್ತಾ ಇದೆ? 9 lakh rupees ಬರ್ತಾ ಇದೆ. ಸೊ ಅಲ್ಲಿ ನಾವೇನ್ ಮಾಡಬೇಕು, 9 lakh rupees ಅನ್ನು ಬರಬೇಕು. ಸೊ ಡೆಬಿಟ್ ಕಾಲಮ್ ಅಲ್ಲಿ ಡೆಬಿಟ್ ಆಗಿದ್ದಕ್ಕೆ 9 lakh rupees. ಅದೇ ತರ ಕ್ರೆಡಿಟ್ ಆಗಿದ್ದಕ್ಕೆ 9 lakh rupees. ಸೊ ಈ ತರ ನಾವೇನ್ ಮಾಡಬೇಕು, ಫಸ್ಟ್ ಎಂಟ್ರಿನ ಮಾಡಬೇಕು. ಸೊ ಇದು ಫಸ್ಟ್ ಎಂಟ್ರಿ ಆಗಿದೆ. ನೆಕ್ಸ್ಟ್ ಒನ್, ಸೊ ನೆಕ್ಸ್ಟ್ ಎಂಟ್ರಿ. ಸೊ ಈಗ ನಮ್ಗೆ ಏನಾಗಿದೆ, ದುಡ್ಡು ಬಂದಿದೆ ಅಪ್ಲಿಕೇಶನ್ ಮನಿ ಇಂದ. ಏನಾಗ್ತಾ ಇದೆ, ಸೊ ಅಪ್ಲಿಕೇಶನ್ ಪ್ರೋಸೆಸ್ ಅಲ್ಲಿ ನಮ್ಗೆ ದುಡ್ಡು ಬಂದಿದೆ. ಆ ದುಡ್ಡು ಏನ್ ಬಂದಿರುತ್ತೆ ನಾವು ಅದನ್ನ ಏನ್ ಮಾಡ್ಬೇಕಾಗುತ್ತೆ, ಶೇರ್ ಕ್ಯಾಪಿಟಲ್ ಗೆ ನಾವು ಅದನ್ನ ಟ್ರಾನ್ಸ್ಫರ್ ಅಕೌಂಟ್ ಅನ್ನ ಮೇಂಟೈನ್ ಮಾಡ್ತಿರ್ತೇವೆ. ಸೊ ಯಾವ ಅಕೌಂಟ್ ಅದು? ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ನಮ್ಗೆ ಏನ್ ದುಡ್ಡು ಬರುತ್ತೆ ಇನ್ವೆಸ್ಟರ್ಸ್ ಕಡೆಯಿಂದ, ಅಂದ್ರೆ ಶೇರ್ ಹೋಲ್ಡರ್ಸ್ ಕಡೆಯಿಂದ ನಾವು ಏನ್ ದುಡ್ಡು ಇಸ್ಕೊಳ್ತೀವಿ ಆ ದುಡ್ಡನ್ನ ನಾವು ಶೇರ್ ಕ್ಯಾಪಿಟಲ್ ಗೆ ಹಾಕ್ತೀವಿ ಅಂತ ಹೇಳಿದೀನಿ. ಸೊ ಈಗ ನಾವೇನ್ ಮಾಡ್ಬೇಕು, ಅಪ್ಲಿಕೇಶನ್ ಮನಿಯನ್ನ ನಾವೇನ್ ಮಾಡ್ಬೇಕು, ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಗೆ ನಾವು ಅದನ್ನ ಟ್ರಾನ್ಸ್ಫರ್ ಮಾಡಬೇಕು. ಸೊ ಹಾಗಾಗಿ ಸೆಕೆಂಡ್ ಎಂಟ್ರಿ ಏನಾಗುತ್ತೆ ಅಂತಂದ್ರೆ ನಮಗೆ ಏನು ಕ್ರೆಡಿಟ್ ಆಗ್ತಾ ಇದೆ. ಸೊ ನಾವು ಯಾವ ಅಕೌಂಟ್ಗೆ ನಾವು ಅದನ್ನ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಆ ಅಕೌಂಟ್ ಅನ್ನ ನಾವು ಏನ್ ಮಾಡ್ಬೇಕು, ಕ್ರೆಡಿಟ್ ಮಾಡಬೇಕು. ಏನು ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಅದನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಡೆಬಿಟ್ ಮಾಡಬೇಕು. ಸೊ ನಾವು ಏನು ಡೆಬಿಟ್ ಮಾಡ್ತಾ ಇದೀವಿ, ಏನನ್ನ ನಾವು ಡೆಬಿಟ್ ಮಾಡ್ತಾ ಇದೀವಿ, ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿಯನ್ನ ನಾವೇನ್ ಮಾಡ್ತಾ ಇದೀವಿ, ಡೆಬಿಟ್ ಮಾಡ್ತಾ ಇದೀವಿ. ಅದನ್ನ ನಾವೇನ್ ಮಾಡ್ತಾ ಇದೀವಿ, ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಸೊ ಅದಕ್ಕೆ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್, ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್. ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಯಾವುದಕ್ಕೆ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದೀವಿ, ಶೇರ್ ಕ್ಯಾಪಿಟಲ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಎಂತ ಶೇರ್ಸ್ ಇದಾವೆ, ಇಕ್ವಿಟಿ ಶೇರ್ಸ್ ಇದಾವೆ. ಹಾಗಾಗಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಆಗುತ್ತೆ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಈ ತರ ಬರೀಬೇಕು, ನರೇಶನ್ ಬರೀಬೇಕು. ಬಿ ಅಪ್ಲಿಕೇಶನ್ ಮನಿ, ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್. ಸೊ ಇದನ್ನ ಟ್ರಾನ್ಸ್ಫರ್ ಮಾಡಿದೀವಿ, ಅಪ್ಲಿಕೇಶನ್ ಮನಿಯನ್ನ ನಾವು ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದೀವಿ, ಜಮಾ ಮಾಡಿದೀವಿ ಅಂತ ಏನ್ ಮಾಡಬೇಕು, ನರೇಶನ್ ಬರಬೇಕು. ಸೊ ಎಷ್ಟು ಜಮಾ ಮಾಡಿದೀವಿ,
ನಮಗೆ ಏನ್ ಅಮೌಂಟ್ ಬಂದಿದೆ ಅದೇ ಅಮೌಂಟ್ ಅನ್ನು ನಾವೇನ್ ಮಾಡಿದೀವಿ ಅಪ್ಲಿಕೇಶನ್ ಮನಿಯನ್ನ ನಾವು ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ಹಾಕಿದೀವಿ. ಸೊ ಹಾಗಾಗಿ ಸೇಮ್ ಅಮೌಂಟ್ ಅನ್ನ ಇಲ್ಲಿ ಬರಬೇಕು 9 lakh rupees. ಅದೇ ತರ ಇಲ್ಲಿ 9 lakh. ಸೊ ನಮಗೆ ಎಷ್ಟು ದುಡ್ಡು ಬಂದಿರುತ್ತೆ ಅಪ್ಲಿಕೇಶನ್ ಮನಿ ನಾವೆಷ್ಟು ತಗೊಳ್ಬೇಕಾಗಿರುತ್ತೆ ಅಷ್ಟೇ ಅಮೌಂಟ್ ಅನ್ನು ನಾವೇನ್ ಮಾಡಬೇಕು ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ನಾವು ಅದನ್ನ ಟ್ರಾನ್ಸ್ಫರ್ ಮಾಡಬೇಕು. ಸೊ ಇಲ್ಲಿ ಒಂದೊಂದ್ಸತಿ ಏನಾಗುತ್ತೆ ಜಾಸ್ತಿ ಅಪ್ಲಿಕೇಶನ್ಸ್ ಬರ್ತಾವೆ. ಸೊ ಹಾಗಿದ್ದಾಗ ಹೇಳಿದೀನಿ ಜಾಸ್ತಿ ಅಪ್ಲಿಕೇಶನ್ಸ್ ಬಂದ್ರೆ ನಮ್ಗೆ ಎಷ್ಟು ಅಪ್ಲಿಕೇಶನ್ಸ್ ಬೇಕು ಅಷ್ಟನ್ನ ಇಟ್ಕೊಂಡು ಬಾಕಿ ಇರೋ ಅಪ್ಲಿಕೇಶನ್ ಅನ್ನ ನಾವು ಅವ್ರಿಗೆ ದುಡ್ಡನ್ನ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ದೀನಿ. ಸೊ ಇಲ್ಲಿ ಆತರ ಆಗಿಲ್ಲ. ಆತರ ಸಿಚುವೇಶನ್ ಬಂದಾಗ ನನಗೆ ಹೇಗ್ ಮಾಡ್ಬೇಕು ಅಂತ ಹೇಳ್ತೀನಿ ಪ್ರಾಬ್ಲಮ್. ಸೊ ಇದು ಸೆಕೆಂಡ್ ಎಂಟ್ರಿ ಆಗಿದೆ. ಸೊ ಇಲ್ಲಿಗೆ ಅಪ್ಲಿಕೇಶನ್ ಪ್ರೋಸೆಸ್ ಏನಾಯ್ತು ಕಂಪ್ಲೀಟ್ ಆಯ್ತು. ಫಸ್ಟ್ ಪ್ರೋಸೆಸ್ ಏನಿದೆ ಅಪ್ಲಿಕೇಶನ್ ಪ್ರೋಸೆಸ್, ಸೊ ಅದು ಕಂಪ್ಲೀಟ್ ಆಗಿದೆ ಫಸ್ಟ್ ಪ್ರೋಸೆಸ್. ಸೊ ಈಗ ನಾವು ಸೆಕೆಂಡ್ ಪ್ರೋಸೆಸ್ಗೆ ಹೋಗ್ತಾ ಇದೀವಿ. ಸೊ ಥರ್ಡ್ ಎಂಟ್ರಿ ಸೆಕೆಂಡ್ ಪ್ರೋಸೆಸ್. ಸೊ ಸೆಕೆಂಡ್ ಪ್ರೋಸೆಸ್ ಯಾವುದು ಅಲಾಟ್ಮೆಂಟ್ ಪ್ರೋಸೆಸ್. ಸೆಕೆಂಡ್ ಪ್ರೋಸೆಸ್ ಯಾವುದು ಅಲಾಟ್ಮೆಂಟ್ ಪ್ರೋಸೆಸ್. ಸೊ ಫಸ್ಟ್ ಪ್ರೋಸೆಸ್ ಅಲ್ಲಿ ನಾವು ಯಾವಾಗಲೂ ಏನ್ ಮಾಡ್ತೇವೆ ಮೊದಲಿಗೆ ಅಪ್ಲಿಕೇಶನ್ ಅನ್ನ ಮಾಡ್ತೇವೆ, ದುಡ್ಡನ್ನ ಕಲೆಕ್ಟ್ ಮಾಡ್ಕೊಳ್ತೇವೆ. ಆ ನಂತರ ನಾವೇನ್ ಮಾಡ್ತೇವೆ ಅಲ್ಲಿ ಆ ದುಡ್ಡು ಬಂದಿರೋ ದುಡ್ಡನ್ನ ನಾವು ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಸೆಕೆಂಡ್ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಫಸ್ಟ್ ಪ್ರೋಸೆಸ್ ಅಲ್ಲಿ ಮಾತ್ರ ಏನಾಗುತ್ತೆ ಮೊದಲಿಗೆ ದುಡ್ಡನ್ನ ಕಲೆಕ್ಟ್ ಮಾಡಿ ಆ ನಂತರ ನಾವು ಆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತೇವೆ. ಅಲಾಟ್ಮೆಂಟ್ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಮೊದಲಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೇವೆ, ಅಂದ್ರೆ ಮೊದಲಿಗೆ ನಾವು ಅಕೌಂಟ್ ಗಳನ್ನ ಟ್ರಾನ್ಸ್ಫರ್ ಮಾಡ್ತೇವೆ. ಆ ನಂತರ ನಾವು ಅದರ ದುಡ್ಡನ್ನ ಎಷ್ಟು ಬರಬೇಕಾಗಿತ್ತು ಆ ದುಡ್ಡನ್ನ ಶೇರ್ ಹೋಲ್ಡರ್ಸ್ ಕಡೆಯಿಂದ ನಾವು ಕಲೆಕ್ಟ್ ಮಾಡ್ತೇವೆ. ಸೊ ಇದು ಸೆಕೆಂಡ್ ಪ್ರೋಸೆಸ್. ಫಸ್ಟ್ ಪ್ರೋಸೆಸ್ ಅಲ್ಲಿ ಮೊದಲಿಗೆ ನಾವು ದುಡ್ಡನ್ನ ಕಲೆಕ್ಟ್ ಮಾಡ್ತೇವೆ, ದುಡ್ಡನ್ನ ಇಸ್ಕೊಳ್ತೇವೆ, ದುಡ್ಡು ಬಂದ ಮೇಲೆ ನಾವು ಅದನ್ನ ಟ್ರಾನ್ಸ್ಫರ್ ಮಾಡ್ತೇವೆ. ಸೆಕೆಂಡ್ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ ಮೊದಲಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೇವೆ. ಸೊ ಇಷ್ಟು ದುಡ್ಡು ಬರಬೇಕು ಅಂತ ಟ್ರಾನ್ಸ್ಫರ್ ಮಾಡ್ತೇವೆ. ಆ ನಂತರ ಆ ದುಡ್ಡನ್ನ ಕಲೆಕ್ಟ್ ಮಾಡ್ತೇವೆ. ಅಂದ್ರೆ ಉಲ್ಟಾ ಎಂಟ್ರಿ ಆಗುತ್ತೆ. ಸೊ ಫಸ್ಟ್ ಎಂಟ್ರಿ ಏನಾಗಿದೆ ಟ್ರಾನ್ಸ್ಫರ್ ಮಾಡಿದಕ್ಕಾಗುತ್ತೆ, ಸೆಕೆಂಡ್ ಎಂಟ್ರಿ ದುಡ್ಡು ಇಸ್ಕೊಂಡಿದ್ದಕ್ಕಾಗುತ್ತೆ. ಸೊ ಇಲ್ಲಿ ಏನಾಗಿದೆ ಫಸ್ಟ್ ಗೆ ದುಡ್ಡು ಇಸ್ಕೊಂಡಿದ್ದಕ್ಕೆ ಫಸ್ಟ್ ಎಂಟ್ರಿ ಆಗಿದೆ, ಸೆಕೆಂಡ್ ಎಂಟ್ರಿ ಟ್ರಾನ್ಸ್ಫರ್ ಮಾಡಿದಕ್ಕಾಗಿದೆ. ಸೊ ಸೆಕೆಂಡ್ ಪ್ರೋಸೆಸ್ ಅಲ್ಲಿ ಅಲಾಟ್ಮೆಂಟ್ ಪ್ರೋಸೆಸ್ ಅಲ್ಲಿ ಮಾತ್ರ ಆಗುತ್ತೆ. ಫಸ್ಟ್ ಪ್ರೋಸೆಸ್ ಅಲ್ಲಿ ಯಾವಾಗಲೂ ಬೇಸಿಕ್ ಇರುತ್ತೆ, ಮೊದಲಿಗೆ ದುಡ್ಡು ಇಸ್ಕೊಳ್ತೀವಿ ಆಮೇಲೆ ಎಂಟ್ರಿ ಮಾಡ್ತೀವಿ. ಸೆಕೆಂಡ್ ಪ್ರೋಸೆಸ್ ಮತ್ತೆ ಥರ್ಡ್ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ ಸೊ ಸೆಕೆಂಡ್ ಪ್ರೋಸೆಸ್ ಮತ್ತೆ ಅದರ ಮುಂದೆ ಬರೋ ಪ್ರೋಸೆಸ್ ಏನಾಗುತ್ತೆ ಫಸ್ಟ್ ಗೆ ನಾವು ಟ್ರಾನ್ಸ್ಫರ್ ಮಾಡ್ತೇವೆ, ಎಷ್ಟು ಅಮೌಂಟ್ ಬರಬೇಕು ಅಂತ ಟ್ರಾನ್ಸ್ಫರ್ ಮಾಡ್ತೇವೆ. ಆ ನಂತರ ಆ ದುಡ್ಡನ್ನ ಕಲೆಕ್ಟ್ ಮಾಡ್ತೀವಿ. ಸೊ ಇಲ್ಲಿ ಥರ್ಡ್ ಎಂಟ್ರಿ ಏನಾಗುತ್ತೆ ಅಲಾಟ್ಮೆಂಟ್ ಪ್ರೋಸೆಸ್ ನ ಎಂಟ್ರಿ. ಸೊ ಮೊದಲಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೇವೆ, ಯಾವ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇವೆ, ಸೊ ಎಲ್ಲಿಂದ ನಾವು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇವೆ ಶೇರ್ ಅಲಾಟ್ಮೆಂಟ್ ಇಂದ ನಾವೇನ್ ಮಾಡ್ತಾ ಇದ್ದೇವೆ ಶೇರ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಯಾವ ತರದ ಶೇರ್ಸ್ ಇಕ್ವಿಟಿ ಶೇರ್ ಕ್ಯಾಪಿಟಲ್. ಸೊ ಇಕ್ವಿಟಿ ಶೇರ್ಸ್ ಇದಾವೆ, ಹಾಗಾಗಿ ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್, ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್, ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಎಲ್ಲಿಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು ಎಲ್ಲಾ ಅಕೌಂಟ್ಸ್ಗಳನ್ನ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು. ಸೊ ಅದಕ್ಕೆ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಈ ತರ ನಾವೇನ್ ಮಾಡಬೇಕು ಆ ಅಕೌಂಟ್ಸ್ ಗಳನ್ನ ಅಮೌಂಟ್ ಗಳನ್ನ ಮೊದಲಿಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು, ಆನಂತರ ನಾವು ಅದರಿಂದ ದುಡ್ಡನ್ನ ನಾವು ಪಡಿಬೇಕು. ಸೊ ಇಲ್ಲಿ ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಂತ ಬಂದಿದ್ದೀನಿ, ಯಾಕಂದ್ರೆ ಇಕ್ವಿಟಿ ಶೇರ್ಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಏನು ಕೊಡ್ಲಿಲ್ಲ ಬರೀ ಶೇರ್ಸ್ ಅಂತ ಕೊಟ್ರೆ ನಾವು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಅಂತ ಬಂದು ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರುತ್ತೆ. ಸೊ ಇಕ್ವಿಟಿ ಅಂತ ಕೊಟ್ಟಾಗ ನಾವು ಎಲ್ಲದಕ್ಕೂ ಮೊದಲು ಶೇರ್ಸ್ ಅನ್ನು ಬರೋದಕ್ಕೆ ಮೊದಲು ಇಕ್ವಿಟಿ ಅಂತ ಸೇರಿಸಿದ್ದಾರೆ. ಸೊ ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ದುಡ್ಡು ಎಷ್ಟು ಬರ್ತಾ ಇದೆ ಸೆಕೆಂಡ್ ಸ್ಟೇಜ್ ಅಲ್ಲಿ, ಸೆಕೆಂಡ್ ಪ್ರೋಸೆಸ್ ಅಲ್ಲಿ ಎಷ್ಟು ಬರ್ತಾ ಇದೆ 15 lakh rupees ಬರಬೇಕಾಗಿದೆ. ಸೊ 15 lakh rupees ಅನ್ನು ನಾನು ಇಲ್ಲಿ ಬರ್ತಾ ಇದ್ದೇನೆ 15 lakh ಡೆಬಿಟ್ ಸೈಡ್, ಅದೇ ತರ 15 lakhs ಕ್ರೆಡಿಟ್ ಸೈಡ್. ಸೊ ಈ ತರ ನಾನು ಇಲ್ಲಿ ಬರಿತಾ ಇದ್ದೇನೆ. ಸೊ ಇದರಲ್ಲಿ ನಿಮಗೆ ಒಂದಿಷ್ಟು ಚೇಂಜಸ್ ಗಳು ಬರ್ತವೆ, ಸೊ ಅಡ್ಜಸ್ಟ್ಮೆಂಟ್ ಗಳು ಬರ್ತವೆ, ಒಂದು ಡಿಸ್ಕೌಂಟ್ ಇನ್ನೊಂದು ಪ್ರೀಮಿಯಂ, ಸೊ ಆ ತರ ಬರುತ್ತೆ. ಪಾರ್ ಅಂತ ಹೇಳಿದ್ರೆ ಸೇಮ್ ವ್ಯಾಲ್ಯೂ ಫೇಸ್ ವ್ಯಾಲ್ಯೂಗೆ ಸೀಮಿತ ಇರುತ್ತೆ. ಸೊ ಅದು ಬಂದಾಗ ನಾನು ನಿಮಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ನರೇಶನ್ ಬರಬೇಕು ಬಿ 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 ಏನಂತ ಬರೀಬೇಕು ಅಲಾಟ್ಮೆಂಟ್ ಮನಿ ಡ್ಯೂ ಅಂತ ಬರೀಬೇಕು. ಬಿ ಅಲಾಟ್ಮೆಂಟ್ ಮನಿ, ಬಿ ಅಲಾಟ್ಮೆಂಟ್ ಮನಿ ಡ್ಯೂ ಅಂತ ಬರೀಬೇಕು.
ಸೊ ಅಂದ್ರೆ ಏನು ಅಂತ ಹೇಳಿದ್ರೆ ನಾವು ಅಲಾಟ್ಮೆಂಟ್ ಮನಿನ ಇಸ್ಕೊಳ್ಬೇಕು. ಸೊ ಅಲಾಟ್ಮೆಂಟ್ ಪ್ರಾಸೆಸ್ ಅಲ್ಲಿ ಎಷ್ಟು ಅಮೌಂಟ್ ಬರಬೇಕು ನಮಗೆ 15 lakh rupees ಬರಬೇಕು. ಅದಕ್ಕೆ ನಾವೇನ್ ಮಾಡಿದೀವಿ ಅಲ್ಲಿ ಎಂಟ್ರಿ ಮಾಡಿದೀವಿ. ಸೊ ಎಂಟ್ರಿಯನ್ನು ಕ್ಲೋಸ್ ಮಾಡಬೇಕು. ಬಿ ಅಲಾಟ್ಮೆಂಟ್ ಮನಿ ಡ್ಯೂ ಅಂತ ಬರೀಬೇಕು, ಬರೆದು ಎಂಟ್ರಿಯನ್ನು ಕ್ಲೋಸ್ ಮಾಡಬೇಕು. ಸೊ ಈಗ ನಾವೇನ್ ಮಾಡ್ತೀವಿ, ಸೊ ಸೆಕೆಂಡ್ ಪ್ರೋಸೆಸ್ ಅಲ್ಲಿ ಫಸ್ಟ್ ಪ್ರೋಸೆಸ್ ಅಲ್ಲಿ ದುಡ್ಡನ್ನು ಇಸ್ಕೊಳ್ತೀವಿ, ಆ ನಂತರ ಎಂಟ್ರಿ ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ. ಸೆಕೆಂಡ್ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದೀನಿ, ಮೊದಲಿಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತೀವಿ, ಎಷ್ಟು ಬರಬೇಕಂತ ಟ್ರಾನ್ಸ್ಫರ್ ಮಾಡ್ತೀವಿ, ಆ ನಂತರ ದುಡ್ಡನ್ನ ಕಲೆಕ್ಟ್ ಮಾಡ್ತೀವಿ. ಸೊ ಇಲ್ಲಿ ಫೋರ್ತ್ ಎಂಟ್ರಿ. ಫೋರ್ತ್ ಎಂಟ್ರಿಯಲ್ಲಿ ಏನಾಗುತ್ತೆ, ದುಡ್ಡು ಬರುತ್ತೆ ನಮಗೆ, ಅಲಾಟ್ಮೆಂಟ್ ಇಂದ ದುಡ್ಡು ಬರುತ್ತೆ. ಸೊ ಬ್ಯಾಂಕ್ ಅಕೌಂಟ್ ಇಂದ ಏನಾಗುತ್ತೆ, ದುಡ್ಡು ಬರುತ್ತೆ. ಡೆಬಿಟ್ ವಾಟ್ ಕಮ್ಸ್ ಇನ್, ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಎಲ್ಲಿಂದ ದುಡ್ಡು ಬರ್ತಾ ಇದೆ, ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಇಂದ ಏನಾಗ್ತದೆ ದುಡ್ಡು ಬರ್ತಾ ಇದೆ. ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್, ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್. ಸೊ ನರೇಶನ್ ಬರಬೇಕು. ಬಿ ಅಲಾಟ್ಮೆಂಟ್ ಮನಿ ರಿಸೀವ್, ಬಿ ಅಲಾಟ್ಮೆಂಟ್ ಮನಿ ರಿಸೀವ್. ಸೊ ಅಲಾಟ್ಮೆಂಟ್ ಮನಿ ಏನ್ ಮಾಡ್ತಾ ಇದೀವಿ ನಾವು, ಸೆಕೆಂಡ್ ಪ್ರೋಸೆಸ್ ಅಲ್ಲಿ ರಿಸೀವ್ ಮಾಡ್ಕೊಳ್ತಾ ಇದೀವಿ. ಸೊ ಎಷ್ಟು ಅಮೌಂಟ್ ಬರಬೇಕಾಗಿತ್ತು, 15 lakh rupees ಬರಬೇಕಾಗಿತ್ತು, ಆ ಅಮೌಂಟ್ ಏನಾಗ್ತಾ ಇದೆ, ರಿಸೀವ್ ಆಗ್ತಾ ಇದೆ. ಸೊ ಇಲ್ಲಿ 15 lakh rupees, ಇಲ್ಲೂ ಕೂಡ 15 lakh rupees. ಸೊ ಈ ತರ ನಾವು ಅದನ್ನ ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ತಾ ಇದೀವಿ, ಅದಕ್ಕೆ ಅದನ್ನ ಬರ್ದಿದ್ದೀವಿ. ಸೊ ಇದು ಸೆಕೆಂಡ್ ಪ್ರೋಸೆಸ್. ಸೊ ಇದು ಸೆಕೆಂಡ್ ಪ್ರೋಸೆಸ್. ಸೊ ಈಗ ನಾವು ಥರ್ಡ್ ಪ್ರೋಸೆಸ್ ಅನ್ನ ಮಾಡ್ತಾ ಇದೀವಿ. ಸೊ ಥರ್ಡ್ ಪ್ರೋಸೆಸ್ ಯಾವ್ದಿದೆ, ಫಸ್ಟ್ ಅಂಡ್ ಫೈನಲ್ ಕಾಲ್. ಸೊ ಅದರ ಹೆಸರು ಏನಿದೆ, ಥರ್ಡ್ ಪ್ರೋಸೆಸ್ ನ ಹೆಸರು ಏನಿದೆ, ಫಸ್ಟ್ ಅಂಡ್ ಫೈನಲ್ ಕಾಲ್ ಅಂತ ಇದೆ. ಸೊ ನಿಮ್ಗೆ ಇಲ್ಲಿ ಕಾಲ್ಸ್ ಗಳು ಬರ್ತವೆ, 3 ಕಾಲ್ಸ್ ಬರ್ತಾವೆ ಅಂತ ಹೇಳಿದೀನಿ. ಫಸ್ಟ್ ಕಾಲ್, ಸೆಕೆಂಡ್ ಕಾಲ್, ಥರ್ಡ್ ಕಾಲ್. ಸೊ ಅದು ಸಪರೇಟ್ ಆಗಿನೂ ಬರ್ಬೋದು, ಸೊ ಈ ತರನೂ ಬರ್ಬೋದು. ಫಸ್ಟ್ ಅಂಡ್ ಫೈನಲ್ ಕಾಲ್ ಅಂದ್ರೆ ಒಂದೇ ಕಾಲ್ ಮಾಡ್ತಾ ಇದಾರೆ, ಅದೇ ಫೈನಲ್ ಕಾಲ್. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ, ಸೊ 5th ಎಂಟ್ರಿ ಮಾಡಬೇಕು. ಥರ್ಡ್ ಪ್ರೋಸೆಸ್ ಅಲ್ಲಿ 5th ಎಂಟ್ರಿ ಮಾಡಬೇಕು. ಸೊ ಥರ್ಡ್ ಪ್ರೋಸೆಸ್ ಅಲ್ಲಿ ಅಮೌಂಟ್ ಎಷ್ಟು ಬಂದಿದೆ, 6 lakh rupees ಬಂದಿದೆ. ಸೊ ಇಲ್ಲಿ ಈ ಸ್ಟೇಟ್ಮೆಂಟ್ ಅನ್ನು ನೋಡಬೇಕು. ಆಲ್ ದ ಮನಿ ವಾಸ್ ಡ್ಯೂಲಿ ರಿಸೀವ್ಡ್ ಅಂತ ಇದೆ, ಅಂದ್ರೆ ನಮಗೆ ಏನು ತೊಂದರೆ ಇಲ್ಲ, ಎಲ್ಲಾ ಕಾಲ್ಸ್ ಗಳು ಏನೇನ್ ಕಾಲ್ಸ್ ಮಾಡಿದ್ವಿ ಆ ಕಾಲ್ಸ್ ಅಲ್ಲಿ ನಮಗೆ ದುಡ್ಡು ಬಂದಿದೆ ಅಂತ ಅರ್ಥ. ಸೊ 6 lakh rupees ಇದೆ ಫೈನಲ್ ಪ್ರೋಸೆಸ್ ಅಲ್ಲಿ. ಸೊ ಇಲ್ಲೂ ಕೂಡ ನಾವೇನ್ ಮಾಡ್ತೇವೆ, ಮೊದಲಿಗೆ ನಾವು ಅಮೌಂಟ್ ಇಷ್ಟು ಬರಬೇಕು ಅಂತ ಟ್ರಾನ್ಸ್ಫರ್ ಮಾಡ್ತೇವೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಗೆ ನಾವೇನ್ ಮಾಡ್ತೇವೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೇವೆ. ಆ ನಂತರ ನಾವೇನ್ ಮಾಡ್ತೇವೆ, ಆ ಕಾಲ್ ಇಂದ ನಮಗೆ ದುಡ್ಡನ್ನ ನಾವು ಕಲೆಕ್ಟ್ ಮಾಡ್ಕೊಳ್ತೇವೆ. ಸೊ ಮೊದಲಿಗೆ ಏನಾಗುತ್ತೆ, ಈಕ್ವಿಟಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್, ಈಕ್ವಿಟಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್, ಅಂದ್ರೆ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಇಂದ ನಾವು ಶೇರ್ ಕ್ಯಾಪಿಟಲ್ ಅಕೌಂಟ್ ಗೆ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೇವೆ. ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ನಾವು ಈಕ್ವಿಟಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಮೌಂಟ್ ಅನ್ನ ನಾವು ಶೇರ್ ಕ್ಯಾಪಿಟಲ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಮೊದಲಿಗೆ ನಾವು ಅಡ್ಜಸ್ಟ್ಮೆಂಟ್ ಮಾಡಿದ್ವಿ. ಸೊ ಡ್ಯೂ ಆಗಿದೆ, ಸೊ ಇಷ್ಟು ಅಮೌಂಟ್ ಬರಬೇಕು ಅಂತ ನಾವು ಇಲ್ಲಿ ಬರ್ಕೊಳ್ತಾ ಇದ್ವಿ. ಹಾಗಾಗಿ ಏನ್ ಮಾಡಿದ್ವಿ, ಬಿ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ, ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಡ್ಯೂ, ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಡ್ಯೂ. ಸೊ ಇಷ್ಟು ಅಮೌಂಟ್ ಬರಬೇಕು ಅಂತ ಇಲ್ಲಿ ಬರೆದು ನಾವೇನ್ ಮಾಡ್ತಾ ಇದೀವಿ, ಎಂಟ್ರಿಯನ್ನ ಕ್ಲೋಸ್ ಮಾಡ್ತಾ ಇದೀವಿ. ಸೊ ಥರ್ಡ್ ಪ್ರೋಸೆಸ್ ಅಲ್ಲಿ ಅಮೌಂಟ್ ಎಷ್ಟು ಬರಬೇಕು, 6 lakh rupees ಬರಬೇಕು. ಸೊ ಅದನ್ನ ಇಲ್ಲಿ ಬರ್ತಾ ಇದೀವಿ, 6 lakh rupees ಡೆಬಿಟ್ ಸೈಡ್, 6 lakh rupees ಕ್ರೆಡಿಟ್ ಸೈಡ್. ಸೊ ಈ ತರ ನಾವು 6 lakh ಬರೀಬೇಕು. ಸೊ ಈಗ ನಾವೇನ್ ಮಾಡ್ತೀವಿ, ಲಾಸ್ಟ್ ಎಂಟ್ರಿಯನ್ನ ಮಾಡ್ತೀವಿ. ಸೊ 6th one. ಸೊ ಏನ್ ಮಾಡ್ತೀವಿ, ಸೊ ಅಪ್ಲಿಕೇಶನ್ ಮನಿ ಏನಿದೆ, ಸೊ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಏನಿದೆ, ಅಲ್ಲಿಂದ ನಾವೇನ್ ಮಾಡ್ತೀವಿ, ದುಡ್ಡನ್ನ ಇಸ್ಕೊಳ್ತೀವಿ. ಸೊ ನಮಗೆ ದುಡ್ಡು ಬರ್ತಾ ಇದೆ, ಈಗ ಅಡ್ಜಸ್ಟ್ಮೆಂಟ್ ಮಾಡಿದ್ವಿ ಮೊದಲಿಗೆ, ಈಗ ನಾವು ದುಡ್ಡನ್ನ ಇಸ್ಕೊಳ್ತೀವಿ. ಸೊ ದುಡ್ಡು ಬರ್ತಾ ಇದೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಸೊ ಬ್ಯಾಂಕ್ ಅಕೌಂಟ್ ಕಮ್ಸ್ ಇನ್. ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ಡೆಬಿಟ್, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಯಾವ್ದ್ರಿಂದ ಬರ್ತಾ ಇದೆ, ಯಾವ ಪ್ರೋಸೆಸ್ ಇಂದ ಬರ್ತಾ ಇದೆ, ಈಕ್ವಿಟಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್. ಸೊ ಅದರಿಂದ ಬರ್ತಾ ಇದೆ, ಇಲ್ಲಿ ಬರೀಬೇಕು, ಈಕ್ವಿಟಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್, ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್.
ಸೊ ನರೇಶನ್ ಬರಬೇಕು. ಸೊ ನರೇಶನ್ ಏನಂತ ಬರಬೇಕು, ಬಿ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ, first and final call money received, first and final call money received. So ಬರ್ದು ಎಂಟ್ರಿನ ಕ್ಲೋಸ್ ಮಾಡಬೇಕು. ಸೊ ಅಮೌಂಟ್ ಎಷ್ಟು ಬರ್ತಾ ಇದೆ, ಸೇಮ್ ಅಮೌಂಟ್ ಬರ್ತಾ ಇದೆ 6 lakh rupees. ಸೊ ಇಲ್ಲಿ 6 lakh rupees, ಅದೇ ತರ ಕ್ರೆಡಿಟ್ ಸೈಡ್ ಅಲ್ಲಿ 6 lakh rupees. ಸೊ ಈ ತರ ಎರಡು ಕಡೆ ಬರಬೇಕು. ಸೊ ಇದು ಎರಡು ಕಡೆ ಬರಬೇಕು. ಸೊ ಎಲ್ಲ ಎಂಟ್ರೀಸ್ಗಳು ಸೊ 3 ಪ್ರೋಸೆಸ್ ಗಳನ್ನು ಮಾಡಿದ್ವಿ. ಸೊ ಇದು ಥರ್ಡ್ ಪ್ರೋಸೆಸ್ ಆಗಿದೆ, ಥರ್ಡ್ ಪ್ರೋಸೆಸ್. ಸೊ ಅಮೌಂಟ್ ಎಷ್ಟು ಕಲೆಕ್ಟ್ ಆಗ್ತಾ ಇದೆ, 6 lakh rupees. ಸೆಕೆಂಡ್ ಪ್ರೋಸೆಸ್ ಅಲ್ಲಿ 15 lakh rupees. ಫಸ್ಟ್ ಪ್ರೋಸೆಸ್ ಅಲ್ಲಿ 9 lakh rupees. ಸೊ ಈಗ ನಾವು ಟೋಟಲ್ ಅಮೌಂಟ್ ಅನ್ನು ಮಾಡಬೇಕು. ಸೊ ಇಲ್ಲಿ ಟೋಟಲ್ ಅಂತ ಬರಬೇಕು ಪರ್ಟಿಕ್ಯುಲರ್ ಕಾಲಮ್ ಅಲ್ಲಿ ಟೋಟಲ್. ಸೊ ಎಲ್ಲವನ್ನು ಟೋಟಲ್ ಮಾಡಬೇಕು, ಡೆಬಿಟ್ ಸೈಡ್ ಟೋಟಲ್ ಮತ್ತೆ ಕ್ರೆಡಿಟ್ ಸೈಡ್ ಟೋಟಲ್ ಮಾಡಬೇಕು. ಎರಡು ಕಡೆ ಸಿಮಿಲರ್ ಬರುತ್ತೆ. ಸೊ ಎಷ್ಟು ಬರುತ್ತೆ, 30 lakh rupees. ಸೊ ಇಲ್ಲೂ ಕೂಡ 30 lakh rupees, 30 lakh and 30 lakh. ಸೊ ಇದನ್ನ ಡಬಲ್ ಅಂಡರ್ಲೈನ್ ಮಾಡಬೇಕು. ಸೊ ಎರಡು ಕಡೆ ಏನಾಗುತ್ತೆ, ಟ್ಯಾಲಿ ಆಗುತ್ತೆ, ಸಿಮಿಲರ್ ಬರುತ್ತೆ. ಸೊ ಇದನ್ನ ನಾವು ಕ್ರಾಸ್ ವೆರಿಫೈ ಮಾಡ್ಕೊಳ್ಬಹುದು. ಸೊ ಟೋಟಲ್ ಎಷ್ಟು ಬಂದಿದೆ, 30 lakh rupees ಬಂದಿದೆ. ಸೊ ನಮ್ಗೆ ಎಷ್ಟು ಬರಬೇಕಾಗಿತ್ತು, ಟೋಟಲ್ ಶೇರ್ ವ್ಯಾಲ್ಯೂ ಎಷ್ಟಿದೆ, 30 lakh rupees ಇದೆ. ಸೊ ಅಷ್ಟು ಅಮೌಂಟ್ ಏನಾಗ್ತಾ ಇದೆ ನಮ್ಗೆ ಇಲ್ಲಿ ಬರ್ತಾ ಇದೆ. ಸೊ ಈ ತರ ನಾವೇನ್ ಮಾಡ್ಬೇಕು, ಪ್ರೊಸೆಸ್ ವೈಸ್ ನಾವೇನ್ ಮಾಡ್ಬೇಕು, ಇಲ್ಲಿ ಎಂಟ್ರೀಸ್ ಗಳನ್ನ ಮಾಡಬೇಕು. ಸೊ ಫಸ್ಟ್ ಪ್ರೋಸೆಸ್ ಅಲ್ಲಿ ಫಸ್ಟ್ ಪ್ರೋಸೆಸ್ ಯಾವ್ದಿದೆ, ಅಪ್ಲಿಕೇಶನ್ ಪ್ರೋಸೆಸ್. ಸೊ ಇದರಲ್ಲಿ ಒಂದೇ ಚೇಂಜ್ ಆಗುತ್ತೆ. ಮೊದಲಿಗೆ ನಾವು ದುಡ್ಡನ್ನ ಇಸ್ಕೊಳ್ತೀವಿ. ಸೊ ಅದಕ್ಕೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್. ನೆಕ್ಸ್ಟ್ ಏನ್ ಮಾಡ್ತೀವಿ, ಆ ದುಡ್ಡು ಏನ್ ಬಂದಿರುತ್ತೆ ಅದನ್ನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ. ಸೊ ಹಾಗಾಗಿ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಬೇಕು. ಸೊ ಎಷ್ಟು ಅಮೌಂಟ್ ಅನ್ನ ದುಡ್ಡು ರಿಸೀವ್ ಮಾಡಿದೀವಿ ಅಷ್ಟು ಅಮೌಂಟ್ ಅನ್ನ ಇಲ್ಲಿ ಬರ್ತಿದ್ದೀವಿ. ಸೊ ಇದು ಫಸ್ಟ್ ಪ್ರೋಸೆಸ್ ಆಗಿದೆ. ಸೆಕೆಂಡ್ ಪ್ರೋಸೆಸ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಫಸ್ಟ್ ಪ್ರೋಸೆಸ್ ಅಲ್ಲಿ ಮಾತ್ರ ನಾವು ದುಡ್ಡನ್ನ ಇಸ್ಕೊಂಡು ಆ ನಂತರ ಟ್ರಾನ್ಸ್ಫರ್ ಮಾಡ್ತೇವೆ. ಮತ್ತೆ ಈಗ ಸೆಕೆಂಡ್ ಮತ್ತೆ ಥರ್ಡ್ ಪ್ರೋಸೆಸ್ ಏನ್ ಬರ್ತವೆ, ಆ ಪ್ರೋಸೆಸ್ ಗಳಲ್ಲಿ ನಾವು ಏನ್ ಮಾಡ್ತೇವೆ, ಮೊದಲಿಗೆ ದುಡ್ಡನ್ನ ಎಷ್ಟು ಬರಬೇಕು ಅಂತ ಟ್ರಾನ್ಸ್ಫರ್ ಮಾಡ್ತೇವೆ, ಅಂದ್ರೆ ಡ್ಯೂ ಮಾಡ್ತೇವೆ. ಆ ನಂತರ ಅಲ್ಲಿಂದ ದುಡ್ಡನ್ನ ಪಡಿತೇವೆ. ಸೊ ಇಲ್ಲಿ ಅದಕ್ಕೆ ಏನ್ ಮಾಡಿದಿವೆ, ಫಸ್ಟ್ ಪ್ರೋಸೆಸ್ ಅಲ್ಲಿ ಸೆಕೆಂಡ್ ಎಂಟ್ರಿ ಏನ್ ಬರುತ್ತೆ ಅದನ್ನ ನಾವು ಮೊದಲಿಗೆ ಬರ್ತೇವೆ, ಆ ನಂತರ ದುಡ್ಡನ್ನ ಕಲೆಕ್ಟ್ ಮಾಡ್ತೇವೆ. ಸೊ ಅದಕ್ಕೆ ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಮೊದಲಿಗೆ ನಾವು ಅದನ್ನ ಡ್ಯೂ ಮಾಡಿದೀವಿ. ಸೊ ಅಲಾಟ್ಮೆಂಟ್ ಮನಿಯನ್ನ ಡ್ಯೂ ಮಾಡಿದೀವಿ. ಸೊ ಈಗ ಎಷ್ಟು ಇಸ್ಕೊಳ್ಬೇಕು, 15 lakh rupees ಇಸ್ಕೊಳ್ಬೇಕು, ಅದು ಬರ್ತಾ ಇದೆ. ಸೊ ಅದಕ್ಕೆ ನೆಕ್ಸ್ಟ್ ಎಂಟ್ರಿ ಮಾಡಿದೀವಿ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ 15 lakh rupees. ಸೊ ಈ ತರ ನಾವು ಮಾಡಿದ್ದೇವೆ. ಇದೇ ತರ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಬರೋ ಕಾಲ್ಸ್ ಗಳು ಏನಾಗ್ತವೆ, ಸೇಮ್ ಇರುತ್ತೆ. ಸೊ ಮೊದಲಿಗೆ ನಾವೇನ್ ಮಾಡ್ಬೇಕು, ಡ್ಯೂ ಮಾಡಬೇಕು, ಅಮೌಂಟ್ ಅನ್ನ ಡ್ಯೂ ಮಾಡಬೇಕು, ಇಷ್ಟು ಬರಬೇಕು ಅಂತ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಥರ್ಡ್ ಪ್ರೋಸೆಸ್ ಅಲ್ಲಿ ಏನಾಗಿದೆ, ಇಕ್ವಿಟಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಎಷ್ಟು ಅಮೌಂಟ್ ಬರಬೇಕಾಗಿತ್ತು, 6 lakh rupees ಬರಬೇಕಾಗಿತ್ತು. ಅದಕ್ಕೆ ನೆಕ್ಸ್ಟ್ ಎಂಟ್ರಿ ಮಾಡಿದೀವಿ. ಸೊ ನೆಕ್ಸ್ಟ್ ಎಂಟ್ರಿ ಅಮೌಂಟ್ ದುಡ್ಡು ಇಸ್ಕೊಳ್ತಾ ಇದೀವಿ, ಬ್ಯಾಂಕ್ ಅಕೌಂಟ್ ಡೆಬಿಟ್. ಸೊ ಅದನ್ನ ಡೆಬಿಟ್ ಮಾಡಿದ್ವಿ ಟು ಇಕ್ವಿಟಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಂತ ಬರ್ತಿದೀವಿ. ಸೊ ಬರೆದು 6 lakh rupees ಬಂದಿದೆ. ಆ 6 lakh rupees ಅನ್ನ ನಾವು ಇಲ್ಲಿ ಬರ್ದಿದ್ವಿ. ಸೊ ಈ ತರ ನಾವೇನ್ ಮಾಡ್ಬೇಕು, ಪ್ರೋಸೆಸ್ ವೈಸ್ ನಾವೇನ್ ಮಾಡ್ಬೇಕು, ಜರ್ನಲ್ ಎಂಟ್ರೀಸ್ ಅನ್ನ ಮಾಡಬೇಕು. ಸೊ ಈ ತರ ಪ್ರಾಬ್ಲಮ್ಸ್ ಗಳನ್ನ ನಿಮ್ಗೆ 6 marks ಗೆ ಕೇಳ್ತಾರೆ. ಸೊ ನಾರ್ಮಲ್ ಪ್ರಾಬ್ಲಮ್ ಇದ್ರೆ 6 marks ಇರುತ್ತೆ. ಇದರಲ್ಲಿ ಇನ್ನೊಂದು ಬರುತ್ತೆ, ಒಂದಿಷ್ಟು ಅಡ್ಜಸ್ಟ್ಮೆಂಟ್ ಗಳು ಬರ್ತವೆ, ಜಾಸ್ತಿ ಅಡ್ಜಸ್ಟ್ಮೆಂಟ್ ಬರುತ್ತೆ. ಫಾರ್ಫಿಚರ್ ಆಫ್ ಶೇರ್ಸ್ ಅಂತ ಬರುತ್ತೆ, ಅಲ್ಲಿ ನಿಮ್ಗೆ 12 marks ಕ್ವಶನ್ ಇರುತ್ತೆ. ಸೊ ಈ ಚಾಪ್ಟರ್ ಅಲ್ಲಿ ನಿಮ್ಗೆ ಮಿನಿಮಮ್ 20 marks ಇರುತ್ತೆ. ಒಂದು 12 marks ಇರುತ್ತೆ, ಇನ್ನೊಂದು 6 marks ಇರುತ್ತೆ, ಇನ್ನೊಂದು 2 marks ಪ್ರಾಬ್ಲಮ್ ಇರುತ್ತೆ. ಸೊ ಅದಕ್ಕೆ ನೀವು ಕರೆಕ್ಟ್ ಆಗಿ ಜರ್ನಲ್ ಎಂಟ್ರೀಸ್ ಅನ್ನ ನೋಡ್ಕೊಳ್ಳಿ. ಸೊ ನಿಮ್ಗೆ ಒಂದಿಷ್ಟು ಜರ್ನಲ್ ಎಂಟ್ರೀಸ್ ಕೊಟ್ಟಿದ್ದಾರೆ, ಅಡಿಷನಲ್ ಜರ್ನಲ್ ಎಂಟ್ರೀಸ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಅದನ್ನ ರೆಫರ್ ಮಾಡಿ. ಯಾವ್ದಾದ್ರು ಮಿಸ್ ಆಗಿದ್ರೆ ನೀವು ಅದನ್ನ ನೋಡ್ಕೊಳ್ಳಿ. ನಿಮ್ಗೆ ಅದರಲ್ಲಿ ಡೌಟ್ಸ್ ಏನಾದ್ರು ಬಂದ್ರೆ ನೀವು ನನಗೆ ಕೇಳಿ. ಸೊ ಇದೆಷ್ಟು ಪ್ರಾಬ್ಲಮ್ ಆಗಿದೆ, ಫಸ್ಟ್ ಪ್ರಾಬ್ಲಮ್ ಆಗಿದೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಬೇರೆ ತರದ ಪ್ರಾಬ್ಲಮ್ ಗಳನ್ನು ಮಾಡ್ತೇನೆ. ಸೊ ಈಗ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಬರುತ್ತೆ, ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತ ಬರುತ್ತೆ, ಆನಂತರ ಇಶ್ಯೂ ಆಫ್ ಶೇರ್ಸ್ ಅಂತ ಬರುತ್ತೆ. ಸೊ ಅದರಲ್ಲಿ ಪ್ರೋಸೆಸ್ ಬರುತ್ತೆ. ಡಿಸ್ಕೌಂಟ್ ಅಲ್ಲಿ ಶೇರ್ ಅನ್ನ ಮಾರಿದಾಗ ಹೇಗಿರುತ್ತೆ, ಅಟ್ ಪಾರ್ ಮಾಡಿದಾಗ ಹೇಗಿರುತ್ತೆ, ಪ್ರೀಮಿಯಂ ಅಲ್ಲಿ ಮಾಡಿದಾಗ ಹೇಗಿರುತ್ತೆ, ಸೊ ಅನ್ನೋದನ್ನ ನಾನು ಒಂದೊಂದನ್ನೇ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಈ ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಯಾವುದೇ ತರದ ಡೌಟ್ಸ್ ಇದ್ದಲ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು.